ಏನಪ್ಪ ಅಂತಂದ್ರೆ ಏನು ನೀನು ಟಾಪಿಕ್ ಕೊಟ್ಟಿಯಲ್ಲ ಅದನ್ನು ಜೋರಾಗಿ ಒಮ್ಮೆ ಹೇಳು. ಟಾಪಿಕ್ ಹಾಂ. ಫಿಯರ್ ಆಫ್ ಕ್ರಿಟಿಸಿಸಮ್ ಆ್ಯಂಡ್ ರಿಜೆಕ್ಷನ್ and ಆ್ಯಂಡ್ ಹೌ ಟು ಹ್ಯಾಂಡಲ್ ದೆಮ್. how to handle it. Yes. ಎಸ್, ಆ್ಯಕ್ಚುಲಿ ಏನಪ್ಪ ಅಂತಂತಂದ್ರೆ ದೆರ್ ಆರ್ ಲಾಟ್ ಆಫ್ ರೀಸನ್ಸ್ ವೈ ಪರ್ಸನ್ ಈಸ್ ಕ್ರಿಟಿಸೈಸ್ಡ್. ಏನಪ್ಪ ಅಂತಂತಂದರೆ ಆ ಕ್ರಿಟಿಸೈಸ್ ಮಾಡೋರ್ದು ಅವ್ರದ್ದೇ ಆದಂಥ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕ್ರಿಟಿಸೈಸ್ ಮಾಡೋದಕ್ಕೆ ಉದ್ದೇಶಗಳು ಕೂಡ ಇರ್ತವೆ. ಆಮೇಲೆ ಕ್ರಿಟಿಸೈಸ್ ಮಾಡಿಸ್ಕೊಳ್ದೇ ಒಬ್ಬ ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ. ನೀನು ಈ ಭೂಮಿ ಮೇಲೆ ಇವತ್ತು ಆ್ಯಸ್ ಆನ್ ಡೇಟ್ 750 crore ಪೀಪಲ್ ಅದಾರ ಅಂತಂದ್ರೆ 750 ಕೋಟಿ ಜನಕ್ಕೆ ರಿಜೆಕ್ಷನ್ನು ಮತ್ತು ಕ್ರಿಟಿಸಿಸಮ್ ಐತಿ. ಫಾರ್ ಎಕ್ಸಾಂಪಲ್, ಇವತ್ತು ಈಗ ಅರ್ಧ ತಾಸನ್ಯಾಗ ಹುಟ್ಟಿರುವಂಥ ಮಗುವಿಗೆ ಸತಿಗೆ ಒಂದಲ್ಲ ಒಂದು ಕ್ರಿಟಿಸಿಸಮ್ ಬರ್ತೈತಿ, ಒಂದಲ್ಲ ಒಂದು ರೀತಿ ರಿಜೆಕ್ಷನ್ ಬರ್ತೈತಿ. ಈ ರೀತಿ ಸಮಾಜ ಇರುವಾಗ, ಈ ರೀತಿ ಪ್ರಪಂಚ ಇರುವಾಗ ನಾವು ಕ್ರಿಟಿಸಿಸಮ್ಗೂ ಹೆದರ್ಕೋಬಾರ್ದು ಮತ್ತು ರಿಜೆಕ್ಷನ್ಗೂ ಹೆದರ್ಕೋಬಾರ್ದು. ದಟ್ ಈಸ್ ವಾಟ್ ವಿ ಶುಡ್ ಥಿಂಕ್. ಸಾಮಾನ್ಯವಾಗಿ ನಾವು ಅಧಿಕಾರದಲ್ಲಿರುವಾಗ, ಯಾವುದೇ ಒಂದು ಕಂಪನಿ ಅಥವಾ ಒಂದು ಸರ್ಕಾರದ ಹುದ್ದೆಯಲ್ಲಿದ್ದಾಗ ಅಥವಾ ಯಾವುದಾದ್ರೂ ಒಂದು ಪೊಲಿಟಿಕಲ್ ಹುದ್ದೆಯಲ್ಲಿದ್ದಾಗ ಕ್ರಿಟಿಸಿಸಮ್ ಬರ್ತಾವೆ. ಮುಖ್ಯವಾಗಿ ಯಾವ ಥರದ ಕ್ರಿಟಿಸಿಸಮ್ ಅಂತಂದ್ರೆ, ನಾನು ನಿನಗೊಂದು ಮಾತು ಹೇಳ್ತೀನಿ. ಬೈಬಲ್ನೊಳಗೆ ಒಂದು ಬ್ಯೂಟಿಫುಲ್ ಮಾತು ಬರ್ತೈತಿ. ಸೈತಾನ್ ಐದರ್ he allures you. Satan, he allures you, and if you fall as a prey for the allurement, he will criticize you, and if you don't fall for that allurement, then also he will criticize you. ಬೈಬಲ್ನೊಳಗೆ ಬರ್ತೈತೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ಬಿಹಾರದೊಳಗೆ ನಾನು ಕಲ್ತಂಥ ಮಾತಿದು, ಈ ನಮ್ಮನ್ನು ಅತ್ಯಂತ ಬೇರೆ ಬೇರೆ ರೀತಿ ಕ್ರಿಟಿಸಿಸಮ್ಗಳು ಬರ್ತಾವೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಕ್ರಿಟಿಸೈಸ್ ಮಾಡೋರು ನಮ್ಮ ಏನು ಮಾಡ್ತಾರೆ ಅಂತಂದ್ರೆ, ನಮ್ಮ ಕ್ಯಾರೆಕ್ಟರ್ನ ಸ್ವಲ್ಪ ಮೊದಲು ಡೀಲ ಮಾಡ್ಲಿಕ್ಕೆ ನೋಡ್ತಾರೆ. ಕ್ಯಾರೆಕ್ಟರ್ನ ಡೀಲ ಮಾಡಿದ್ಮೇಲೆ ಅದರಲ್ಲಿ ಅವರು ಸಕ್ಸಸ್ಫುಲ್ ಆದರು ಅಂತಂದ್ರೆ ನಮ್ಮ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಮಾಡ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಾನೇನು ಹೇಳ್ತೀನಿ, ಈ ಕ್ಯಾರೆಕ್ಟರ್ ಡೀಲ ಹೆಂಗೆ ಮಾಡೋದು ನಿನಗೆ ಗೊತ್ತೈತೆ ಅಂತ ಅನ್ಕೋತೀನಿ. ಅದೇನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದೇನು ಬೇಕಾಗಿಲ್ಲ. ಕ್ಯಾರೆಕ್ಟರ್ ಒಂದ್ಸರಿ ನಮ್ಮದು ಡೀಲ ಅಂತೇಳಿ ಗೊತ್ತಾಯ್ತು ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಒಂದಲ್ಲ ಒಂದು ದಿವಸ ಗ್ಯಾರಂಟಿ ಆಗ್ತೈತಿ. ಈ ಅಗದಿ ಈ ನಮ್ಮ ಇತಿಹಾಸದೊಳಗೆ ಅತ್ಯಂತ ಭದ್ರವಾಗಿ ಇವತ್ತು ಕೂಡ ಕ್ರಿಟಿಸಿಸಮ್ ತಗೊಳ್ದೇ ಇರುವಂಥ ಕೆಲವು ಮಂದಿ ಅದಾರ. ಈಗ ಮಹಾತ್ಮ ಗಾಂಧಿ ಬಗ್ಗೆ ಕೂಡ ಕೆಲವೊಂದು ಕ್ರಿಟಿಸಿಸಮ್ಗಳು ಬಂದವು, ಕ್ಯಾರೆಕ್ಟರ್ಗಳ ಬಗ್ಗೆ ಕೂಡ ವಿಚಾರಗಳು ಬಂದವು. ಹಿ ವಾಸ್ ನಾಟ್ ಓನ್ಲಿ ಅಸ್ಯಾಸಿನೇಟೆಡ್ ಬೈ ಬುಲೆಟ್ಸ್, even his character was assassinated. But there are very few characters in the history of the world whose character is never assassinated. You understand? ಅಂಥವ್ರ ಹೆಸರುಗಳು ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ, ನಾನೇನು ಇಲ್ಲಿ ಹೇಳೋದು ಬೇಡ, ಆಯ್ತಾ? ಆಮೇಲೆ ಕ್ರಿಟಿಸೈಸ್ ಯಾಕೆ ಮಾಡ್ತಾರ? ಭಾರಿ ಮಜಾ ಐತಿ. ಕ್ರಿಟಿಸೈಸ್ ಯಾಕೆ ಮಾಡ್ತಾರ ಅಂತಂದ್ರೆ, ಒಂದು ಯಾರು ಕ್ರಿಟಿಸೈಸ್ ಮಾಡ್ಲಿಕ್ಕತ್ತಾನಲ್ಲ ಅವ ನಮ್ಮ ಮೇಲೆ ಒಂದು ರೀತಿಯ ಅಟ್ಯಾಕ್ ಮಾಡ್ಲಿಕ್ಕತ್ತಾನ. ಯಾಕೆ ಅಟ್ಯಾಕ್ ಮಾಡ್ತಾನ? ಇಟ್ ಮೇ ಬಿ ಹೀಸ್ ಡಿಫೆನ್ಸಿವ್ ಮೆಕ್ಯಾನಿಸಮ್. ನನಗೆ ಅವ ಅಟ್ಯಾಕ್ ಮಾಡ್ಲಿಕ್ಕತ್ತಾನ ಅಂತಂದ್ರೆ he doesn't want me to come on his way. ಅವ ನನ್ನ ಬ್ಯಾಕ್ಗ್ರೌಂಡ್ನೊಳಗಾದರೂ ಕ್ರಿಟಿಸೈಸ್ ಮಾಡ್ಬೋದು ಅಥವಾ ನನ್ನ ಎದುರಿಗೆ ಏನಾದರೂ ಕ್ರಿಟಿಸೈಸ್ ಮಾಡ್ಬೋದು. ನನ್ನ ಎದುರಿಗೆ ಕ್ರಿಟಿಸೈಸ್ ಮಾಡ್ಲಿಕ್ಕತ್ತಾನಂದ್ರೆ ಅವ ನನ್ನನ್ನು ಮಾರಲಿ ಕುಗ್ಗಿಸ್ಲಿಕ್ಕೆ ನೋಡ್ಲಿಕ್ಕತ್ತಾನಂತ ಅರ್ಥ. ಅವ ನನ್ನ ಹಿಂದೆ ಕ್ರಿಟಿಸೈಸ್ ಮಾಡ್ಲಿಕ್ಕತ್ತಾನಂದ್ರೆ, ನನ್ನ ಬ್ಯಾಕ್ನೊಳಗೆ ಅವ ಕ್ರಿಟಿಸೈಸ್ ಮಾಡಾಕತ್ತಾನಂತಂದ್ರೆ ಹೀ ವಾಂಟ್ಸ್ ಮೈ ನೇಮ್ ಟು ಬಿ, ನನ್ನ ಹೆಸರು ಹಾಳಾಗಬೇಕು, ನನ್ನ ಒಂದು ಸಮಾಜದೊಳಗೆ ನನ್ನ ಸುತ್ತಮುತ್ತ ಇರುವಂಥ ಜನರ ಮಧ್ಯದಲ್ಲಿ ನನ್ನ ಹೆಸರು ಹಾಳಾಗಬೇಕು ಅಂತೇಳಿ ನನಗೆ ಕ್ರಿಟಿಸೈಸ್ ಮಾಡಾಕತ್ತಾನಂತ ನಾವು ತಿಳ್ಕೊಬೇಕು, ಆಯಿತಾ? ಆಮೇಲೆ ಕ್ರಿಟಿಸೈಸ್ ಮಾಡುವಂಥ ವ್ಯಕ್ತಿಗಳಲ್ಲಿ ಸಂಪೂರ್ಣವಾಗಿ ಕೆಲವೊಂದು ಕ್ಯಾರೆಕ್ಟರ್ಗಳಿರ್ತಾವೆ. ಮಲತಾಯಿ ಧೋರಣೆ, ಇವ ನಮ್ಮವ ಅಲ್ಲಪ್ಪ, ಇವ ಹಾಳಾದರೂ ನಡಿತೈತಿ, ಇವ ಏನಾದರೂ ನಡಿತೈತಿ ಅನ್ನೋವಂಥ ಫೀಲಿಂಗ್ ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರು ಕ್ರಿಟಿಸೈಸ್ ಮಾಡ್ತಾರೆ ಒಂದು ರೀತಿಲಿ. ಆಮೇಲೆ ಇನ್ನೊಂದು ರೀತಿ ಏನಪ್ಪ ಅಂತಂದರೆ
ನಮಗೆ ಒಂದು ಪಾಸಿಟಿವ್ ಆಗಿ ನಾವು ಮಾಡ್ತಾ ಇರೋ ಕೆಲಸ ಸರಿನೋ ತಪ್ಪು ಅಂತ ದಾರಿ ತೋರಿಸೋದಕ್ಕೂ ಕೂಡ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಐತಿ. ಅದನ್ನ ನಮ್ಮ That is ಅತ್ಯಂತ feedback. ಪಡನ್ That is feedback on performance and all. ದಟ್ ಈಸ್ ಫೀಡ್ಬ್ಯಾಕ್ ಆನ್ ಅವರ್ ಪರ್ಫಾರ್ಮೆನ್ಸ್. ಅದನ್ನು ಸಾಮಾನ್ಯವಾಗಿ ನಮ್ಮ ಅತ್ಯಂತ ಆತ್ಮೀಯ ಮಿತ್ರರು, ನಮ್ಮ ಹ್ಯಾಂಡ್ ಹೋಲ್ಡಿಂಗ್ ಮಾಡುವಂತಹ ನಮ್ಮ ಸೀನಿಯರ್ಸು, ಮತ್ತು ನಮ್ಮ ವೆಲ್ ವಿಶಿಂಗ್ ಮಾಡ್ತಾ ಇರುವಂಥ ನಮ್ಗೆ ಒಳ್ಳೇದಾಗಲಿ ಅಂತ ಆಸೆ ಪಡುವಂಥ ನಮ್ಮ ಜೂನಿಯರ್ಸು ಅಥವಾ ನಮ್ಮ ಪರಿಚಯದವರು ಅದನ್ನು ಮಾಡ್ತಾರೆ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಕಮ್ಯುನಿಕೇಷನ್ ಸ್ಕಿಲ್ನೊಳಗೆ ಏನಾದರೂ ಸರಿ ಇಲ್ಲ ಅಂತಂದರೆ, ನಂಜುಂಡ ಸ್ವಾಮಿ ನೋಡಪ್ಪ, ನೀನು ಅವತ್ತು ಹಿಂಗೆ ಮಾತಾಡಿದ್ದು ಸರಿ ಇಲ್ಲ, ಇಂಥ ಪದಗಳನ್ನು ನಿನ್ನ ಭಾಷೆ ಒಳಗೆ ಬಳಸಕ್ಕೆ ಹೋಗಬೇಡ. ಅಥವಾ ನಂಜುಂಡ ಸ್ವಾಮಿ, ನಿನ್ನ ಈ ಬರವಣಿಗೆ ಒಳಗೆ ಇದು ಸರಿ ಇಲ್ಲ, ನೀನು ಯಾವುದೇ ಒಂದು ಕೆಲಸ ಮಾಡುವಾಗ ಅಥವಾ ಬರೆಯುವಾಗ ಈ ಥರದ ಪದಗಳನ್ನು ಬಳಸಬೇಡ ಅಂತ ಒಬ್ಬ ಹೇಳ್ತಾನೆ. ದಟ್ ಈಸ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಇದು ನಾನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಏನಾಗುತ್ತೆ, ಅದರಿಂದ ನನಗೆ ಲಾಭ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ, ಮುಂದೆ ನಾನು ಬೆಳಿಲಿಕ್ಕೆ ಅದು ಒಂದು ಒಳ್ಳೆ ಹಾದಿಯನ್ನು ಹಾಕಿ ಕೊಡ್ತದೆ. ಈ ನಾನು ಹಾಳಾಗಿ ಹೋಗಲಿ ಅಂತೇಳಿ ವಿಚಾರ ಮಾಡುವಂಥ ಕ್ರಿಟಿಸಿಸಮ್ನವ್ರು ಮಾಡ್ತಾರಲ್ಲ, ಅವ್ರು ಹೆಂಗೆ ಮಾಡ್ತಾರೆ ಅಂತಂದ್ರೆ, ಅವ ಏನು ಮಾತಾಡ್ತಾನೆ ರೀ, ಉಪಯೋಗ ಇಲ್ರಿ, ಅವ ಏನು ಬರಿತಾನೆ ರೀ, ಉಪಯೋಗ ಇಲ್ರಿ. knowingly or unknowingly also, those who want to come across my writings and speeches or my works, ಅದನ್ನು ಅವರು ನೋಡಲೇಬಾರ್ದು ಅನ್ನುವಂಗೆ ಅದನ್ನು ಫಸ್ಟ್ ತಡೆ ಹಿಡಿತಾರೆ. ಅವರು ಒಂದು ಸಾರಿ ಬಂದು ತಡೆ ಹಿಡಿದಾಗ ಕೆಲವು ಮಂದಿ ಮತ್ತೊಂದು ಸಾರಿ ನಮ್ಮ ಕೆಲಸದ ಹತ್ರ ಗಮನಿಸಕ್ಕೆ ಹೋಗೋದಿಲ್ಲ. ಅವರು ಕೂಡ ಇವು ಒಂದು ಏನು ಫಸ್ಟ್ ಬೇಸಿಕ್ ಇನ್ಪುಟ್ ಇರುತ್ತೆ, ಅದ್ರ ಆದಾದ್ಮೇಲೆ ನಮ್ಮನ್ನು ಕ್ರಿಟಿಸೈಸ್ ಮಾಡ್ಕೊತಾನೆ ಹೋಗ್ತಾರೆ. ವೆದರ್ ವಾಟ್ ದೇ ಹ್ಯಾವ್ ಹರ್ಡ್ ದ ಇನ್ಪುಟ್ ಅಂತ ಹೇಳ್ತಾರೆ, ಅಥವಾ ದ ಸೀಡ್ಸ್ ಫಾರ್ ಕ್ರಿಟಿಸಿಸಮ್, ಆ ಸೀಡ್ಸ್ ಫಾರ್ ಕ್ರಿಟಿಸಿಸಮ್ನ ದೇ ಕ್ಯಾರಿ, ಅದನ್ನು ತೊಗೊಂಡು ಹೋಗ್ತಾರೆ. ಎಲ್ಲಿಯವರೆಗೆ ಅಂತಂದರೆ, ಅವ್ರಿಗೆ ನಾವು ನಿಜವಾಗಿಯೂ ನಮ್ಮ ಬಗ್ಗೆ ಅವ್ರು ತಿಳ್ಕೊಂಡಿರೋದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗೋವರೆಗೂ ಅದನ್ನ ಇಟ್ಕೊಂಡಿರ್ತಾರೆ. ಒಂದ್ಸರಿ ಅವ್ರಿಗೆ ಗೊತ್ತಾಗ್ತು ಅಂದ ತಕ್ಷಣ ಆ ಸೀಡ್ಸ್ ಆಫ್ ಕ್ರಿಟಿಸಿಸಮ್ನ ತೆಗೆದು ಬಿಸಾಕ್ತಾರೆ. ಮತ್ತು ಯಾವ ಮನುಷ್ಯ ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡಿರ್ತಾನೆ ಅವನನ್ನು ಕೂಡ ತಮ್ಮ ಸರ್ಕಲಿಂದ ತೆಗೆದುಬಿಟ್ಟಿರ್ತಾರೆ. Sorry, repeat again. ಸರ್ಕಲಿಂದ ಯಾವ ಮನುಷ್ಯರಿಗೆ ನಮ್ಮ ಬಗ್ಗೆ ಕ್ರಿಟಿಸಿಸಮ್ ಯಾರು ಮಾಡ್ಯಾರ, ಆ ಸೀಡ್ಸ್ ಆಫ್ ಕ್ರಿಟಿಸಿಸಮ್ ಕ್ಯಾರಿ ಮಾಡ್ತಿರ್ತಾರಲ್ಲ, ಅವರು ಇವೆಲ್ಲ ಸುಳ್ಳು ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಅವನ್ನೆಲ್ಲ ತಮ್ಮ ಮನಸ್ಸಿಂದ ಕಿತ್ತೋಗಿತಾರೆ. ಮತ್ತು ಯಾರು ಅವ್ರಿಗೆ ಆ ಸೀಡ್ಸ್ ಆಫ್ ಕ್ರಿಟಿಸಿಸಮನ್ನು ಕೊಟ್ಟಿರ್ತಾರೆ ಅವ್ರ ಮನಸ್ಸಿಗೆ, ಅವರನ್ನು ತಮ್ಮ ಸರ್ಕಲಿಂದ ಕಿತ್ತಾಕ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಸೊ ನಾವು ಕೆಲವೊಂದು ಸಾರಿ ಏನಪ್ಪ ಅಂತಂದ್ರೆ, ನಮಗೆ ಕ್ರಿಟಿಸಿಸಮ್ ಬಂತಂತ ತಕ್ಷಣ ನಾವು ಏಕದಮ್ ಅದಕ್ಕೆ ರಿಯಾಕ್ಷನ್ ಕೂಡ ಮಾಡೋಕ್ಕೆ ಹೋಗಬಾರ್ದು. ಕೆಲವೊಂದು ಸಾರಿ ವಯಲೆಂಟ್ ರಿಯಾಕ್ಷನ್ ಮಾಡ್ತಾರೆ, ಕೆಲವೊಂದು ಸಾರಿ ಲೂಸ್ ಟಂಗಲ್ಲಿ ಅದಕ್ಕೆ ವಾಪಸ್ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮಾಡೋಕ್ಕೆ ಹೋಗಬಾರ್ದು, ಏನು ಮಾಡೋಕ್ಕೆ ಹೋಗಬಾರ್ದು. ಕ್ರಿಟಿಸಿಸಮ್ ಬಂದಾಗ ಏನು ಮಾಡಬೇಕು, ನಮ್ಮ ಬಗ್ಗೆ ಬಂದಂಥ ಕ್ರಿಟಿಸಿಸಮ್ಗಳನ್ನು ಕಲೆಕ್ಟ್ ಮಾಡಿ ಜೋಡಿಸಿ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಫಿಗರ್ಗಳಿಗೆ, ದೋಸ್ ಹೂ ಆರ್ ಪಬ್ಲಿಕ್ ಫಿಗರ್ಸ್, ಅವ್ರ ಬಗ್ಗೆ ಟಿ ವಿಲಿ ಕೆಟ್ಟದಾಗ ಬರುತ್ತೆ, ನ್ಯೂಸ್ ಪೇಪರ್ಗಳಲ್ಲಿ ಕೆಟ್ಟದಾಗ ಬರುತ್ತೆ. ಆ ರೀತಿ ಬಂದ ತಕ್ಷಣ ಏನು ಮಾಡಬೇಕು, ಅವನ್ನ ಕಟ್ ಮಾಡಿ ಒಂದು ಫೈಲಲ್ಲಿ ಇಟ್ಕೋಬೇಕು. ಪೇಪರಲ್ಲಿ, ಮ್ಯಾಗ್ಝಿನಲ್ಲಿ ಬಂದಿತ್ತಂದರೆ, ಟಿ ವಿಲಿ ಬಂದಿತ್ತಂದರೆ ಸಿ ಡಿ ಮಾಡಿ ಅಥವಾ ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಅವನ್ನ ಇಟ್ಕೋಬೇಕು. ವೆದರ್ ಯು ವಾಂಟ್ ಟು ಯೂಸ್ ದೆಮ್ ಫಾರ್ ಯುವರ್ ಡೆವಲಪ್ಮೆಂಟ್, ಆರ್ ವೆದರ್ ಯು ವಾಂಟ್ ಟು ಟೇಕ್ ಲೀಗಲ್ ಆ್ಯಕ್ಷನ್ ಅಗೇನ್ಸ್ಟ್ ದ ಪೀಪಲ್ ಹೂ ಹ್ಯಾವ್ ಕ್ರಿಟಿಸೈಸ್ಡ್ ಇಂಪ್ರಾಪರ್ಲಿ, ಅದನ್ನು ನೀನು ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿ, ಇಲ್ಲ ನೀನು ಅದನ್ನು ಪಾಸಿಟಿವ್ ಆಗಿ ತೊಗೋತೀಯಾ ಅಥವಾ ನೀನು ಅದನ್ನು ನೆಗ್ಲೆಕ್ಟ್ ಮಾಡಿ ಮುಂದೆ ಹೋಗ್ತೀಯಾ ಅಂತಂದರೆ ಅವನು ಸುಮ್ಮನೆ ಇಟ್ಕೋಬೇಕು. ಅವುಗಳ ಮೇಲೆ ಏನೂ ಆ್ಯಕ್ಷನ್ ತೊಗೋಬಾರ್ದು. ನಿನಗೆ ಆ್ಯಕ್ಷನ್ ತಗೊಳ್ಳೇಬೇಕು. ಇದು ತಪ್ಪಿದೆ, ನಿನ್ನ ಬಗ್ಗೆ ನಿಜವಾದಂಥ ವಿಚಾರಗಳನ್ನು ತೆಗೆದು ಹಾಕಿ ಸುಳ್ಳು ಪ್ರಚಾರ ನಡೀಲಿಕ್ಕತ್ತದೆ, ಸುಳ್ಳು ಕ್ರಿಟಿಸಿಸಮ್ ನಡೀಲಿಕ್ಕತ್ತದೆ ಅಂದರೆ, ಇಫ್ ಯು ವಾಂಟ್ ಟು ಟೇಕ್ ಲೀಗಲ್ ಆ್ಯಕ್ಷನ್, ಆವಾಗ ಲೀಗಲ್ ಆ್ಯಕ್ಷನ್ ತೊಗೋಬೋದು. ನಾನು ನಿನಗೊಂದು ಮಾತು ಹೇಳ್ತೀನಿ ಇಲ್ಲೇ. ಇದೊಂದು ನನ್ನ ಜೀವನದಲ್ಲೇ ನಡೆದಂಥ ಒಂದು ಘಟನೆ ಹೇಳ್ತೀನಿ. ನನ್ನ ಬಗ್ಗೆ ತುಂಬ ಕ್ರಿಟಿಸಿಸಮ್ಗಳು ಬಂದಿದ್ದಾವೆ, ಇಲ್ಲ ಅಂತಲ್ಲ, ನನಗೆ ಚೆನ್ನಾಗೂ ಗೊತ್ತಿದೆ. ನಾನು ನನ್ನ ಬಗ್ಗೆ ಬಂದಂಥ ಎಲ್ಲ ಕ್ರಿಟಿಸಿಸಮ್ಗಳು ಟಿ ವಿಲಿ ಬರಲಿ, ನ್ಯೂಸ್ ಪೇಪರಲ್ಲಿ ಬರಲಿ, ಯಾವುದೇ ಮ್ಯಾಗ್ಝಿನಲ್ಲಿ ಬರಲಿ, ಎಲ್ಲನೂ ಜೋಡಿಸಿಟ್ಕೊಂಡಿನಿ. ಇವತ್ತಿನವರೆಗೂ ಜೋಡಿಸಿಟ್ಕೊಂಡಿನಿ. ಒಂದು ಸರಿ ನಾನು ಯಾವುದೋ ಒಂದು ಜಿಲ್ಲೆಯಲ್ಲಿ SP ಇದ್ದಾಗ ನನ್ನ ಬಗ್ಗೆ ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಕೆಟ್ಟದಾಗಿ ಬಂದಾಗ, ಕ್ರಿಟಿಸಿಸಮ್ ಬಂದಾಗ, ಒಬ್ಬರು ಹರೀಶ್ ಗೌಡ ಅಂತೇಳಿ ಒಬ್ಬರು IAS ಆಫೀಸರ್,
ಅವ್ರು ನನಗೆ ಫೋನ್ ಮಾಡಿದರು. ಅವರು ಮತ್ತು ಇನ್ನೂ ಒಂದಿಬ್ಬರು IPS ಅಧಿಕಾರಿಗಳು ಫೋನ್ ಮಾಡಿದರು. ನನಗಿಂತ ತುಂಬ ಸೀನಿಯರ್ಸ್ ಅವರು. ಹರೀಶ್ ಗೌಡ ಅವರು ನಾನು ಜಸ್ಟ್ SP ಇದ್ದಾಗ ಅವ್ರು ಆಗಲೇ ತುಂಬ ಸೀನಿಯರ್ IAS ಆಫೀಸರ್ ಅವರು. ಅವ್ರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಏನು ಹೇಳಿದರು, ನಂಜುಂಡಸ್ವಾಮಿ ನಿನ್ನ ಬಗ್ಗೆ ಈ ರೀತಿ ಪೇಪರಲ್ಲಿ ಬಂದಿದೆಯಲ್ಲ, ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ತೀಯ ಅಂದರು. ನಾನು ನೋಡ್ತೀನಿ ಸರ್ ಅಂದರು. ಅದಕ್ಕೆ ಅವರು ಒಂದು ಮಾತು ಹೇಳಿದರು, ನೀನು ನಿನಗೇನು ನಿನ್ನ ಬಗ್ಗೆ ಕೆಟ್ಟದಾಗಿ ಅಥವಾ ಕ್ರಿಟಿಸೈಸ್ ಮಾಡಿ ಪೇಪರಲ್ಲಿ ಬಂದಿದೆ, ಅದ್ರ ಮೇಲೆ ನೀನು ಆ್ಯಕ್ಷನ್ ತೊಗೊಂಡ್ರೆ, ಲೀಗಲ್ ಆ್ಯಕ್ಷನ್ ತೊಗೊಂಡ್ರೆ, ಈ ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇಟ್ಕೊಂಡು ಅದಕ್ಕೆ ರಿಪ್ಲೈ ರೆಡಿ ಮಾಡಿಕೊಂಡು ನೀನು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಕೋರ್ಟಲ್ಲಿ 1 ವರ್ಷದಲ್ಲಿ ಅಂತೂ ರಿಸಲ್ಟ್ ಬರೋದಿಲ್ಲ, ಎಷ್ಟೋ ವರ್ಷ ಆದಮೇಲೆ ಜಡ್ಜ್ಮೆಂಟ್ ಬರುತ್ತೆ. ಅಷ್ಟು ದಿವಸ ಆ ಕ್ರಿಟಿಸಿಸಮನ್ನು ನಿನ್ನ ತಲೆಯಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ. ಆ ಕ್ರಿಟಿಸಿಸಮ್ ಚಾನ್ಸಸ್ ಆರ್ ದ್ಯಾಟ್ ಇಟ್ ವಿಲ್ ಬಿ ದೇರ್ ಇನ್ ಯುವರ್ ಮೈಂಡ್ ಥ್ರೂಔಟ್ ಯುವರ್ ಲೈಫ್. ನೀನೇನಾದರೂ ಅದನ್ನು ನೆಗ್ಲೆಕ್ಟ್ ಮಾಡಿ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಬಿಟ್ಬಿಟ್ಟೆ ಅಂತಂದರೆ ಅದು ಇವತ್ತೇ ನೀನು ಮರ್ತು ಬಿಡೋ ಚಾನ್ಸ್ ಇದೆ. ಮ್ಯಾಕ್ಸಿಮಮ್ ಇನ್ನು 3 ರಿಂದ 6 ತಿಂಗಳಲ್ಲಿ ಅದು ಏನು ಕ್ರಿಟಿಸಿಸಮ್ ಅಂತ ಕೂಡ ನಿನ್ಗೆ ಗೊತ್ತೇ ಆಗೋದಿಲ್ಲ, ನೀನು ಮರ್ತು ಬಿಡ್ತೀಯ ಅಂತಂದರು. ನಾನು ಹೇಳ್ತೀನಿ, ಹರೀಶ್ ಗೌಡ ಅವರು ಅವ್ರ ಮೇಲೆ ಆದಂಥ ಒಂದು ಕ್ರಿಟಿಸಿಸಮ್ ಬಗ್ಗೆ ಅವರು ಪೇಪರಲ್ಲಿ ಕೇಸ್ ಹಾಕಿದ್ರು. ಆ ಪೇಪರ್ ಮೇಲೆ ಕೇಸ್ ಹಾಕಿದ್ರು. ಅದು ಜಡ್ಜ್ಮೆಂಟು ಅವ್ರ ಪರವಾಗಿ ಬಂತು. ಅದನ್ನು ಬರೆದಂಥ ಪತ್ರಕರ್ತನಿಗೆ ಪನಿಷ್ಮೆಂಟ್ ಆಯಿತು. ಪತ್ರಕರ್ತ ಮೇಲ್ಮೇಲೆ ಹಿರಿಯ ನ್ಯಾಯಾಲಯಗಳು, ಉನ್ನತ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯಗಳಿಗೆ ಹೋಗ್ತಾನೆ ಇದ್ದ. ಅಲ್ಲೆಲ್ಲ ಅವನಿಗೆ ಪನಿಷ್ಮೆಂಟ್ ಆಯಿತು. ರೀಸೆಂಟಾಗಿ 2-3 ದಿವಸದ ಹಿಂದೆ ಕೂಡ ನಾನು ಪೇಪರಲ್ಲಿ ಓದಿದೆ, ಆ ಕೇಸು ಇನ್ನೂ ಕೋರ್ಟಲ್ಲಿ ಇತ್ತು. ಅಲ್ಲೂ ಅವನಿಗೆ ಏನಪ್ಪ ಅಂತಂತಂದರೆ ಅಲ್ಲೂ ಅವರು ಆ ಪತ್ರಕರ್ತನಿಗೆ ಇದಾಗಿದೆ, ಏನು ಪನಿಷ್ಮೆಂಟ್ ಆಗಿದೆ. ಈಗ 2-3 ದಿವಸದ ಹಿಂದೆ, ಅದು 2000 ಇಸ್ವಿಲಿ ಹಾಕಿದಂಥ ಕೇಸು. 20 ವರ್ಷದಿಂದ ಕೇಸ್ ನಡೀತಾ ಇದೆ. ಯು ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಮಗೆ ಕ್ರಿಟಿಸಿಸಮನ್ನು ಯಾರೇ ಮಾಡಲಿ, ಆ ಕ್ರಿಟಿಸಿಸಮನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ಕ್ರಿಟಿಸಿಸಮನ್ನು ನಮ್ಮ ಒಳ್ಳೆಯದಕ್ಕೆ ನಾವು ಬಳಸ್ಕೊಂಡು ಹೋಗ್ಬೋದು. ನಮ್ಮ ಕ್ರಿಟಿಸಿಸಮ್ ಭಾಳ ನಡೀತದೆ. ಆಮೇಲೆ ಕ್ರಿಟಿಸಿಸಮ್ ಮಾಡೋರು ಯಾರು? ಒಂದು ನಾವು ನಮ್ಮನ್ನು ಸುತ್ತಮುತ್ತ ಇರೋರು ಕ್ರಿಟಿಸೈಸ್ ಮಾಡ್ತಾರೆ, ಮತ್ತು ನಮ್ಗೆ ಗೊತ್ತಿಲ್ಲದೆ ಇರೋರು ಕ್ರಿಟಿಸೈಸ್ ಮಾಡ್ತಾರೆ. ಆಯಿತಾ? ನಮ್ಮ ಗೊತ್ತಿರೋರು ಕ್ರಿಟಿಸಿಸಮ್ ಅಂತಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಮಕ್ಕಳು, ನಮ್ಮ ಸ್ಪೌಸಸ್, ಪೇರೆಂಟ್ಸ್, ಸಿಬ್ಲಿಂಗ್ಸ್, ಕಸಿನ್ಸ್, ರಿಲೇಟಿವ್ಸ್. ಇವ್ರು ಮಾಡೋ ಅಂಥ ಕ್ರಿಟಿಸಿಸಮ್ಗೆ ನಾವೇನಾದರೂ ಪಕ್ಕ ಆಗಿಬಿಟ್ಟು ಅದನ್ನು ನಾವು ಕೇಳಿಕೊಂಡು ನಾವು ಏನಾದ್ರು ರಿಯಾಕ್ಷನ್ ಮಾಡಿದ್ರೆ ಅವ್ರ ಫ್ಯಾಮಿಲಿ ರಿಲೇಷನ್ಸ್ ವಿಲ್ ಬಿ ಸ್ಪಾಯ್ಲ್ಡ್. ಅವ್ರು ಏನಾದ್ರು ಕೇಳಿದ್ರೆ, ಏನೋ ಹೇಳ್ತಾ ಇದ್ದಂತೆ, ನೋಡಪ್ಪ ಆ ರೀತಿ ಏನಿಲ್ಲ, ಒಂದು ಸಮಜಾಯಿಸಿ ಕೊಟ್ಟು ಕ್ಲೋಸ್ ಮಾಡೋದು ಒಳ್ಳೆಯದು. ಯಾವುದಾದ್ರೂ ನಮ್ಮ ಅಫಿಷಿಯಲ್ ಸರ್ಕಲಲ್ಲಿ ಕ್ರಿಟಿಸಿಸಮ್ ಆ ಥರ ನಮ್ಮ ಬ್ಯಾಕಲ್ಲಿ ನಡೀತಾ ಇತ್ತಂದರೆ, ನಮ್ಮ ಗಮನಕ್ಕೆ ಬಂತಂದರೆ ಎಷ್ಟು ಸಾಧ್ಯ ಅಷ್ಟು ಅದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದು. ಅದಕ್ಕೆ ನಾವು ವಿ ಶುಡ್ ನಾಟ್ ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್. ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಅಸ್ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಆಫಿಷಿಯಲಿ. ವಿ ಶುಡ್ ನಾಟ್ ತಿಳ್ಕೋಬೇಕು. ನನ್ನ ಬಗ್ಗೆ ಈ ರೀತಿ ಒಂದು ಮಾತು ಬಂದಿದೆಯಾ, ಓಕೆ, ನಾನು ಏನು ತಪ್ಪು ಮಾಡಿದ್ದೀನಿ, ಯಾಕೆ ಈ ಮಾತು ಬಂತು, ಇದನ್ನು ನಾನು ಹೆಂಗೆ ಸರಿಪಡಿಸ್ಕೋಬೋದು, ಅಥವಾ ಇದು ಸುಳ್ಳು ಕ್ರಿಯೇಷನ್ ಅಥವಾ ಸ್ವಲ್ಪ ಸತ್ಯದ ಆಧಾರದ ಮೇಲೆ ಇನ್ನೊಂದಿಷ್ಟು ಸುಳ್ಳುಗಳನ್ನ ಸೇರಿಸಿ ಮಾಡಿರೋ ಕ್ರಿಟಿಸಿಸಮ್ ಅನ್ನೋದನ್ನು ನಾವು ಎನಲೈಸ್ ಮಾಡಬೇಕು. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಆ ಥರ ಕ್ರಿಟಿಸಿಸಮ್ಮು ಮತ್ತೆ ಬರದೇ ಹೋದಂಗೆ ನೋಡ್ಕೊಳ್ಳಬಹುದು. ಮತ್ತು ವಿ ಕ್ಯಾನ್ ಆಲ್ಸೋ ಡೂ ಒನ್ ಥಿಂಗ್, ನಿಜವಾದದ್ದು ಏನು ಅನ್ನೋದನ್ನು ಕೂಡ ನಾವು ಹೋಗಿ ಹೇಳ್ಬೋದು. ಒಂದು 4 ಜನಕ್ಕೆ ನಿಜವಾದದ್ದು ಏನು ಅಂತ ನಾವು ಹೋಗಿ ಹೇಳಿದ್ರೆ ಅವ್ರು ಬೇರೆಯವ್ರಿಗೆ ಹೇಳ್ತಾರೆ, ಇಲ್ಲಪ್ಪ ಇಂಥದ್ದೊಂದು ಅವ್ರ ಬಗ್ಗೆ ಬಂದಂಥ ಮಾತು ಈ ರೀತಿ ಇತ್ತು, ಅವ್ರಿಗೆ ಗಮನಕ್ಕೆ ಬಂತದ್ದು, ಅವರು ಅದಕ್ಕೆ ಬಂದು ನನಗೆ ಈ ರೀತಿ ಹೇಳಿದ್ರು ಅಂತೇಳಿ ವಾಪಸ್ ಬಂದು ಹೇಳ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಬಟ್ ಯಾವುದೇ ಒಂದು ಕ್ರಿಟಿಸಿಸಮನ್ನ ಆಧಾರದ ಮೇಲೆ ವಿ ಶುಡ್ ನೆವರ್ ಬ್ರೇಕ್ ರಿಲೇಷನ್ಶಿಪ್ ವಿತ್ ಎನಿ ಒನ್. ಯಾರ ಜೊತೆಲೂ ನಾವು ರಿಲೇಷನ್ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಎಷ್ಟು ಸಾಧ್ಯ ಅಷ್ಟು ರಿಲೇಷನ್ಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಬೆಳಿಬೇಕು. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಒಂದು ಸರಿ ಬಂದು ಕಣ್ಮರೆ ಆಗೋದಿಲ್ಲ. ಪದೇ ಅವನು ಬರುವಂಥ ಚಾನ್ಸ್ಗಳು ಬೇರೆ ಬೇರೆ ಫೀಲ್ಡಲ್ಲಿ, ಬೇರೆ ಬೇರೆ ಪೋಸ್ಟಲ್ಲಿರುವಾಗ, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇರುವಾಗ ಅವನು ಬೇರೆ ಬೇರೆ ರೀತಿಯಲ್ಲಿ ರೂಪದಲ್ಲಿ ಬರೋ ಸಾಧ್ಯತೆ ಇದೆ. ಆದ್ದರಿಂದ ಯಾರನ್ನೂ ನಾವು ರಿಲೇಷನ್ ಹಾಳು ಮಾಡ್ಕೋಬಾರ್ದು. ಇದು ನಮ್ಮ ಜೀವನದಲ್ಲಿ ನೆನಪಲ್ಲಿ ಇಟ್ಬೇಕು, ಎಷ್ಟೇ ಕ್ರಿಟಿಸಿಸಮ್ ಯಾರೇ ಮಾಡಲಿ. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ರಿಜೆಕ್ಷನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಆಮೇಲೆ ರಿಜೆಕ್ಷನ್ ಕ್ರಿಟಿಸಿಸಮ್ ಎರಡನ್ನೂ ಮಿಕ್ಸ್ ಮಾಡ್ಕೊತ ಹೋಗ್ತೀನಿ.
ರಿಜೆಕ್ಷನ್ ನಮ್ಮನ್ನು ಭಾಳ ಜನ ಬೇರೆ ಬೇರೆ ಕಾರಣಕ್ಕಾಗಿ ರಿಜೆಕ್ಷನ್ ಮಾಡುವಂಥ ಸಾಧ್ಯತೆ ಇದೆ. ರಿಜೆಕ್ಷನ್ ಈಗ ಫಾರ್ ಎಕ್ಸಾಂಪಲ್ ನಾನು ಮದುವೆ ಮಾಡ್ಕೊಳಕ್ಕೆ ಹೋಗುವಾಗಲೇ ರಿಜೆಕ್ಷನ್ ಆಗುತ್ತೆ. ಇವನು ನೋಡೋಕ್ಕೆ ಚೆನ್ನಾಗಿಲ್ಲ, ಒಳ್ಳೆ ಕೆಲಸದಲ್ಲಿಲ್ಲ, ಅಥವಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ, ಏನೋ ಒಂದು ಕಾರಣಕ್ಕೊಂದು ರಿಜೆಕ್ಷನ್ ಮಾಡ್ತಾರೆ. ಅಥವಾ ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕೆ ಹೋದರೆ ಪೇರೆಂಟ್ಸ್ ವೆಲ್ ಎಜುಕೇಟೆಡ್ ಇಲ್ಲ, ವೆಲ್ ಎಜುಕೇಟೆಡ್ ಇದ್ರೂ ಅವರು ಫೀ ಕಟ್ಟಲಿಕ್ಕಲ್ಲ, ಅಥವಾ ಇನ್ನೊಂದು ಏನೋ ಒಂದು ಕಾರಣ, ಇನ್ನೊಂದು ಏನೋ ಒಂದು ವಿಷಯದಿಂದ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದ್ರಲ್ಲಿ ರಿಜೆಕ್ಷನ್ ನಡೆಯುತ್ತೆ. ಈ ಥರ ಪ್ರತಿಯೊಬ್ಬ ವ್ಯಕ್ತಿಯ ಪರ್ಸ್ನಲ್ ಲೈಫಲ್ಲಿ ತುಂಬ ರಿಜೆಕ್ಷನ್ಸ್ ನಡೀತವೆ. ಅಷ್ಟೇ ಅಲ್ಲ, ಆಫಿಷಿಯಲ್ ಸರ್ಕಲಲ್ಲಿ ಕೂಡ ತುಂಬ ಕಾರಣಗಳಿಗೆ ರಿಜೆಕ್ಷನ್ಸ್ ನಡೀತವೆ. ನಾನು ಯಾಕೆ ರಿಜೆಕ್ಷನ್ಗಳಾಗ್ತವೆ ಅನ್ನೋದನ್ನು ತುಂಬ ಜನರಲ್ ಆಗಿ ಎಲ್ರಿಗೂ ಗೊತ್ತಿರುವಂಥ ಪಾಯಿಂಟ್ಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಿಜೆಕ್ಷನ್ ಹ್ಯಾಪನ್ಸ್ ಬಿಕಾಸ್ ಆಫ್ ಅವರ್ ಫೇತ್. ಏನು ಫೇತು? ನಾನು ಯಾವ ಧರ್ಮಕ್ಕೆ ಸೇರಿದ್ದೀನಿ, ನನ್ನ ನಂಬುಗೆಗಳೇನು, ಆ ಕಾರಣಕ್ಕಾಗಿ ಕೂಡ ನಮ್ಮ ರಿಜೆಕ್ಷನ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ನಿನಗೆ ಬೆಂಗಳೂರು ನಗರದಲ್ಲಿ ಕೆಲವೊಂದು ಜನ ಬೋರ್ಡ್ ಹಾಕಿರ್ತಾರೆ, ತಮ್ಮ ಮನೆಯ ಮುಂದೆ ಬೋರ್ಡ್ ಹಾಕಿರ್ತಾರೆ, ಮನೆ ಬಾಡಿಗೆಗೆ ಇದೆ, SC/STಗಳಿಗೆ ಮತ್ತು ಮುಸ್ಲಿಮರಿಗೆ ಮನೆಯನ್ನು ಕೊಡುವುದಿಲ್ಲ. ಅಥವಾ ಇನ್ನೊಂದು ಬೋರ್ಡ್ ಹಾಕಿರ್ತಾರೆ, ಅಷ್ಟೊಂದು ಓಪನ್ ಆಗಿ ಹಾಕಲಿಲ್ಲ ಅಂತಂದ್ರೆ ಇನ್ನೊಂದು ಏನಂತ ಬರೆದಿರ್ತಾರೆ, ಮನೆ ಬಾಡಿಗೆಗೆ ಇದೆ, ನಾನ್ ವೆಜ್ ತಿನ್ನುವವರಿಗೆ ಮನೆಯನ್ನು ಬಾಡಿಗೆ ನೀಡುವುದಿಲ್ಲ. ಇಟ್ ಈಸ್ ಎ ಫೇತ್ ಬೇಸ್ಡ್ ಅಪಾನ್ ದ ಫುಡ್ ಹ್ಯಾಬಿಟ್ಸ್ and based upon the religion and caste. And you understand, there is a rejection. Amale based upon the philosophies. Like what kind of philosophies you believe in? Whether you believe in philosophy of the Karl Marx, whether you believe in the philosophy of Ambedkar, whether you believe in the philosophy of the Manu, or whether you believe in the philosophy of the Confucius, Buddha, ಅಥವಾ ಬಸವಣ್ಣ ಅಥವಾ ಜೈನ್, ನೀನು ಯಾರ ಫಿಲಾಸಫಿಯನ್ನು ನೀನು ನಂಬುತ್ತೀಯ ಮತ್ತು ತುಂಬ ಆಚರಣೆ ಮಾಡ್ತೀಯ ಅಥವಾ ಅದ್ರ ಹಿಂದೆ ಹೋಗ್ತೀಯಾ ಅನ್ನೋದ್ರ ಮೇಲೆ ಕೂಡ ರಿಜೆಕ್ಷನ್ಗಳು ನಡೀತವೆ. ಅದನ್ನು ಓಪನ್ ಆಗಿ ಹೇಳಲಿಕ್ಕಿಲ್ಲ. ದ ರಿಜೆಕ್ಷನ್ ಬೇಸ್ಡ್ ಅಪಾನ್ ದ ಫೇತ್ ಆ್ಯಂಡ್ ಫಿಲಾಸಫೀಸ್ನ ಓಪನ್ ಆಗಿ ಹೇಳಲಿಕ್ಕಿಲ್ಲ. ಆಮೇಲೆ ರಿಜೆಕ್ಷನ್ ಬೇಸ್ಡ್ ಅಪಾನ್ ದ ಕಲ್ಚರ್. ಇವನು ಯಾವ ಕಲ್ಚರಿಂದ ಬಂದಿದ್ದಾನೆ? ಹಿ ಹ್ಯಾಸ್ ಕಮ್ ಫ್ರಮ್ ಎ ರೂರಲ್ ಕಲ್ಚರ್, ಹಿ ಹ್ಯಾಸ್ ಕಮ್ ಫ್ರಮ್ ಎನ್ ಅರ್ಬನ್ ಕಲ್ಚರ್, or he has come from a culture which is not fitting into our work culture ಅನ್ನೋ ಆಧಾರದ ಮೇಲೆ ರಿಜೆಕ್ಷನ್ ನಡೆಯುತ್ತೆ. ಆಮೇಲೆ ಅಲಯನ್ಸಸ್ ನಾನು ನಿನಗೆ ತುಂಬ ಚೆನ್ನಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರಾಕ್ಟಿಕಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನೀನು ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರ್ತೀಯ. ಬಿಕಾಸ್ ಆಫ್ ಯುವರ್ ಅಲಯನ್ಸ್ ವಿತ್ ಒನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದಟ್ ಕಂಪನಿ, ಹೂ ಮೇ ಬಿ MD, who may be a member of a board of directors, or who may be a CEO, or he may be a senior general manager. ಅವನ ಆಧಾರದ ಮೇಲೆ ಅವನ ಅಲಯನ್ಸ್ ನಿನ್ನ ಹತ್ರ ಇದೆ ಅನ್ನೋ ಕಾರಣಕ್ಕಾಗಿ ನೀನು ಆ ಕಂಪ್ನಿಲಿ ಸೇರ್ತೀಯ. ಅವನಿಗೆ ಕೆಲವೊಂದು ವಿರೋಧಿಗಳಿರ್ತಾರೆ ಕಂಪ್ನಿಲಿ. ಸಮ್ ಎನಿಮೀಸ್ ವಿಲ್ ಬಿ ದೇರ್ ಫಾರ್ ದ CEO ಆರ್ ಫಾರ್ ಯುವರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅವಾಗ ಏನು ಮಾಡ್ತಾರೆ, ಈ ಮನುಷ್ಯ ಅವ್ರಿಗೆ ಕ್ಲೋಸ್ ಆಗಿದ್ದಾನೆ, ಅವ್ರಿಗೆ ಅಲಯನ್ಸ್ ಇದೆ ಅಂತೇಳಿ ಅವನ ವಿರೋಧಿ ಬಣಗಳು ನಿನ್ನನ್ನು ರಿಜೆಕ್ಟ್ ಮಾಡ್ತವೆ. ನಿನಗೆ ಯಾವುದೇ ಒಂದು ಕೆಲಸದ ಕಾರ್ಯಗಳಲ್ಲಿ ನಿನ್ನನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಬಿಕಾಸ್ ಆಫ್ ದಟ್ ಬಿಗ್ ಮ್ಯಾನ್ ದೇ ಮೇ ನಾಟ್ ಅಫೆಕ್ಟ್ ಯು ಡೈರೆಕ್ಟ್ಲಿ, ಬಟ್ ಇನ್ ದೇರ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಯು ಕ್ಯಾನ್ ಮೇಕ್ ಔಟ್ ಬಿಕಾಸ್ ಆಫ್ ಯುವರ್ ಅಲಯನ್ಸ್ ದೇ ಆರ್ ರಿಜೆಕ್ಟಿಂಗ್ ಯು ಅಟ್ ಸಮ್ ಪ್ಲೇಸಸ್. ದಟ್ ನಿನಗೆ ಅರ್ಥ ಆಗುತ್ತೆ. ಅದಕ್ಕೆ ನೀನು ಬೇಸ್ಡ್ ಅಪಾನ್ ದ ನೀಡ್ ಬೇಸಿಸ್ ಮತ್ತು ನೀಡ್ ಟು ನೋ ಬೇಸಿಸ್ ಅದನ್ನು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು. ಮತ್ತು ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಆ ಸ್ಥಳದಲ್ಲಿ ನೀನೇನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. This is the most important. ಎಸ್ ಹಂಗಂದ್ರೆ ನಾನು ಇದಕ್ಕೆ ಸ್ವಲ್ಪ ಇನ್ನೊಂದಿಷ್ಟು ಹೇಳ್ತೀನಿ. ಏನು ಹೇಳಬೇಕು ಅಂತಂದರೆ, ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ನಾನು ಇದನ್ನು ಸ್ವಲ್ಪ ಡಿಪ್ಲೊಮೆಟಿಕ್ ಆನ್ಸರ್ ನಾನು ಈಗ ಹೇಳ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಒಂದು ಟ್ರೈನಿಂಗಲ್ಲಿ ಅಥವಾ ನಮ್ಮ ಒಂದು ಮಾತು ಬರುತ್ತೆ. ಏನಪ್ಪ ಅಂತಂದರೆ, ನಮ್ಮ ಮ್ಯಾನೇಜ್ಮೆಂಟಲ್ಲೂ ಮಾತು ಬಂದಿದೆ. ಏನಪ್ಪ ಅಂದರೆ, ನನ್ನ ಸ್ಟ್ರೆಂಗ್ತ್ಗಳು ಏನೇನು, ನನ್ನ ವೀಕ್ನೆಸ್ಗಳು ಏನೇನು ಅಂತ ಯಾರಿಗೂ ಹೇಳಬಾರದು. ಭಾಳ ಜನ ಏನು ಮಾಡ್ತಾರೆ, ತಮಗೆ ಗುರು ಯಾರು, ತಮ್ಮ ಗಾಡ್ ಫಾದರ್ ಯಾರು ಅಂತೇಳಿ ಅವರು ತೋಳ ಮೇಲೆ ಅವರ ಚಿತ್ರವನ್ನು ಬಿಡಿಸ್ಕೊಂಡು ಹಣೆ ಮೇಲೆ ಅವ್ರ ಹೆಸರನ್ನು ಬರ್ಕೊಂಡು ಓಡಾಡ್ತಿರ್ತಾರೆ. ಆವಾಗ ಏನಾಗುತ್ತೆ, ಆ ಗುರುವಿನ ವಿರೋಧಿಗಳು ಏನು ಮಾಡ್ತಾರೆ, ಇವನನ್ನು ರಿಜೆಕ್ಟ್ ಮಾಡ್ತಾರೆ.
ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಷ್ಟು ಸಾಧ್ಯ ಅಷ್ಟು ನಮ್ಮ ಕಾಯುವ ಗುರು, ನಮಗೆ ಮಾರ್ಗದರ್ಶಕರಾಗಿರುವಂಥ ಗುರುಗಳ ಹೆಸರನ್ನು ಕೂಡ ನಾವು ಎಷ್ಟು ಸಾಧ್ಯ ಅಷ್ಟು ಕೆಲವೊಂದು ಕಡೆ ತಗೊಳ್ಬಾರ್ದು, ಅಥವಾ ಸಾಧ್ಯ ಆದರೆ ಎಲ್ಲೂ ತಗೊಳ್ಬಾರ್ದು. ಮನಸ್ಸಲ್ಲಿ ಅವ್ರಿಗೆ ಗೌರವ ಇರಬೇಕು, ಆಮೇಲೆ ಅವ್ರ ಜೊತೆಲಿ ನಮ್ಮ ರಿಲೇಷನ್ ಯಾವಾಗಲೂ ಚೆನ್ನಾಗಿರಬೇಕು. ಮತ್ತು ಅವ್ರಿಗೂ ನಾವು ಹೇಳಬೇಕು, ನೀವು ನಮ್ಮ ಗುರುಗಳಿದ್ದೀರಿ, ಆದರೆ ಈ ಒಂದು ಕೆಲವೊಂದು ಕಾರಣಗಳು ನಡೀತಾ ಇದ್ದಾವೆ ಅಂತ. ಅವನು ನಿಮ್ಮ ಒಳಿತನ್ನೇ ಬಯಸುವವನಾಗಿದ್ದರೆ ನನ್ನ ಹೆಸರು ಎಲ್ಲೂ ತಗೊಳ್ಬೇಡಪ್ಪ, ನೀನು ಮುಂದಕ್ಕೆ ಹೋಗಪ್ಪ, ನೀನು ಬೆಳೆಯಪ್ಪ ಅಂತ ಹೇಳ್ತಾರೆ. ಅವನು ಒಂದು ಪಂಗಡ ಕಟ್ಕೊಂಡು ತನ್ನ ಫಾಲೋವರ್ಸ್ ಸಂಖ್ಯೆನ ಜಾಸ್ತಿ ಮಾಡಿಕೊಂಡು ರಾಜಕೀಯ ಮಾಡಬೇಕು, ಹೊಡೆದಾಡಬೇಕು ಅಂತಂದರೆ ಅವನು ನೀನು ನನ್ನ ಹತ್ರ ಬಾ, ನೀನು ಬರಲಿಲ್ಲ ಅಂತಂದರೆ ನಾನು ನಿನ್ನನ್ನು ರಿಜೆಕ್ಟ್ ಮಾಡ್ತೀನಿ ಅಂತಾನೆ. ಯು ಅಂಡರ್ಸ್ಟ್ಯಾಂಡ್? ಈಗ ಹಳ್ಳಿಲಿ ಒಬ್ಬ ಗೌಡ್ನ ಹತ್ರ ಎಲ್ಲರೂ ಒಂದು ಜಾತಿಯವರು ಅಥವಾ ಒಂದೆರಡು ಮೂರು ಜಾತಿಯವರು ಸೇರಬೇಕು. ಆ ಗೌಡ್ನ ಹತ್ರ ಸೇರಲಿಲ್ಲ ಅಂದರೆ ಇನ್ನೊಬ್ಬ ಗೌಡ್ನ ಹತ್ರ ಹೋಗಿ ಸೇರಬೇಕು. ಇವೆರಡು ಗೌಡ್ರ ಮಧ್ಯದೊಳಗೆ ಇರೋಕ್ಕಾಗಂಗಿಲ್ಲ. ಹಾಗೇನೆ ಒಂದು ಕಂಪ್ನಿಯಲ್ಲಿ ಕೂಡ ಕೆಲವೊಂದು ಅಲಯನ್ಸಸ್ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ನಿನ್ನ ಅಲಯನ್ಸ್ ಗ್ರೂಪ್ ಯಾವುದು ಅನ್ನೋದನ್ನು ನೀನು ತಿಳ್ಕೊಂಡು ಬದುಕಬೇಕು. ಆ್ಯಂಡ್ ನಿನಗೆ ಅಲ್ಲಿ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗಬೇಕು. ಆ್ಯಂಡ್ ನಿನಗೆ ಯಾರು ನಿನಗೆ ಕಾಪಾಡ್ತಾ ಇರ್ತಾನೆ ಅವನು ಹೆಸರನ್ನ ನೀನು ಪಬ್ಲಿಕ್ ಮಾಡ್ತೀಯ ಅಥವಾ ಪಬ್ಲಿಕ್ ಮಾಡೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಅವನು ನಿನಗೆ ರಿಜೆಕ್ಟ್ ಮಾಡ್ತಾನೆ ಅಂದರೆ ದಟ್ಸ್ ನಾಟ್ ಕರೆಕ್ಟ್. ಅರ್ಥ ಆಯಿತು? ಅದು ಒಂದು. ಆಮೇಲೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸಿಂದ ರಿಜೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಯಲ್ಲಿ ಒಂದು XYZ ಪ್ರಾಜೆಕ್ಟ್ ನಡೀತಾ ಇರುತ್ತೆ. ಆ ಪ್ರಾಜೆಕ್ಟಲ್ಲಿ ಏನೋ ಒಂದು ವರ್ಕ್ ನಡೀತಾ ಇರುತ್ತೆ. ನಾನು ಹಿಂಗೆ ಸುಮ್ಮನೆ ಹಾಗೆ ಒಂದು ಮಾತು ಹೇಳ್ತೀನಿ. ಒಂದು ಒಳ್ಳೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಕಂಪನಿ, ಮತ್ತು ಅವರೆಲ್ಲ ಟರ್ಬೈನ್ಗಳನ್ನ ತಯಾರು ಮಾಡ್ತಾಯಿದ್ರು. ಟರ್ಬೈನ್ ತಯಾರು ಮಾಡ್ತಾ ಇದ್ದಂಥ ಕಂಪ್ನಿಯಲ್ಲಿ ನನ್ನ ತುಂಬ ಆತ್ಮೀಯ ಮಿತ್ರ ನನ್ನ ಜೊತೆಯಲ್ಲಿ ಓದ್ದವನು, ಅವನು ಅಲ್ಲಿ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದ. ಅವನು ಈಸ್ ವೆರಿ ಗುಡ್ ಇನ್ ಏನಪ್ಪ ಅಂತಂದರೆ ಸಿಂಕ್ರೊನೈಸೇಷನ್ ಆಫ್ ಪ್ಲ್ಯಾಂಟ್ಸ್, ಎಲೆಕ್ಟ್ರಿಸಿಟಿ ಟು ದ ಎಕ್ಸಿಸ್ಟಿಂಗ್ ಗ್ರಿಡ್. ಆಯಿತಾ? ಈ ಒಂದು ಟರ್ಬೈನ್ ಇನ್ಸ್ಟಾಲೇಷನ್ ಆಯಿತು. ಟರ್ಬೈನ್ ಇನ್ಸ್ಟಾಲೇಷನ್ ಆದಮೇಲೆ ಅದರಿಂದ ಉತ್ಪನ್ನ ಆಗುವಂಥ ವಿದ್ಯುತ್ತನ್ನು ಅವನು ನ್ಯಾಷನಲ್ ಗ್ರಿಡ್ಗೆ ಸಿಂಕ್ರೊನೈಸೇಷನ್ ಮಾಡ್ತಾ ಇದ್ದ. ಇಟ್ ಈಸ್ ಅ ವೆರಿ ವೆರಿ ಹೈ ಎಂಡ್ ಟೆಕ್ನಾಲಜಿ ಆ್ಯಂಡ್ ಇಟ್ ಈಸ್ ಅ ವೆರಿ ಹೈ ಎಂಡ್ ಸ್ಕಿಲ್. ಅದು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅದನ್ನು. ದ್ಯಾಟ್ ಫ್ರೆಂಡ್ ಆಫ್ ಮೈನ್ ಈಸ್ ಒನ್ ಆಫ್ ದ ಫ್ಯೂಯೆಸ್ಟ್ ಮೋಸ್ಟ್ ಸ್ಕಿಲ್ಡ್ ಪರ್ಸನ್ಸ್ ಇನ್ ದ ಎಂಟೈರ್ ಗ್ಲೋಬ್ ಹೂ ಡಸ್ ಇಟ್ ಈಚ್ ಟೈಮ್. ಅವನು ಇವತ್ತಿನವರೆಗೂ ಒಂದಿನೂ ಫೇಲ್ ಆಗಿಲ್ಲ. ಎಷ್ಟೋ ಜನ ಫೇಲ್ ಆಗಿದ್ದಾರೆ, ಮತ್ತು ಗ್ರಿಡ್ಡೇ ಹಾಳು ಮಾಡಿಬಿಟ್ಟಿದ್ದಾರೆ, ಬಟ್ ಹಿ ಹ್ಯಾಸ್ ನೆವರ್ ಡನ್ ಇಟ್. ದ್ಯಾಟ್ ಈಸ್ ದ ಟೆಕ್ನಾಲಜಿ ಆ್ಯಂಡ್ ಸ್ಕಿಲ್ ಹಿ ಹ್ಯಾಸ್. ಗೊತ್ತಾಯ್ತಾ? ಅವನು ನಾವು ಈಸ್ ವರ್ಕಿಂಗ್ ಫಾರ್ ಅ ವೆರಿ ವೆರಿ ಬಿಗ್ ಕಂಪನಿ ಆ್ಯಂಡ್ ಹಿ ವರ್ಕ್ಸ್ ಆಸ್ ಅ ಕನ್ಸಲ್ಟೆಂಟ್ ಆಲ್ಸೋ ಫಾರ್ ಅ ಫ್ಯೂ ಕಂಪ್ನೀಸ್. ಅವನು ಅಲ್ಲಿ ಹೋದಾಗ ಹಿ ವಾಸ್ ವರ್ಕಿಂಗ್ ವಿತ್ ಡಿಫ್ರೆಂಟ್ ನ್ಯಾಷನಲ್ಸ್. ಆ್ಯಂಡ್ ಇವನು ಒಂದೆರಡು ಸಿಂಕ್ರೊನೈಸೇಷನ್ ಮಾಡಿದ್ದ, ಆದರೆ ಅಲ್ಲಿ ಬಂದು ಸಿಂಕ್ರೊನೈಸೇಷನ್ ಮಾಡ್ತಾ ಇದ್ದವನು ತುಂಬ ಎಕ್ಸ್ಪರ್ಟು, ಆ್ಯಂಡ್ ಈ ವಾಸ್ ಎನ್ ಅಮೇರಿಕನ್. ಆ್ಯಂಡ್ ಇವನು ಇಂಡಿಯನ್. ಇವನು ಮಾಡ್ತಾ ಇರೋವಾಗ ಇವನು ಮಾಡೋವಂಥ ಸ್ಟೈಲು ಇದಕ್ಕೆಲ್ಲ ಮತ್ತು ಇವನು ಕಾನ್ಫಿಡೆನ್ಸನ್ನು ನೋಡಿ ಅಮೇರಿಕನ್ ನನಗೆ ಲೈಕ್ ಆಗಲಿಲ್ಲ. ಅಮೇರಿಕನ್ ವಾಸ್ ಟೆಲ್ಲಿಂಗ್ ಸಿಂಕ್ರೊನೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಮ್ಟೈಮ್ಸ್ ವಿ ಫೇಲ್ ಅಂತ ಅಮೇರಿಕನ್ನ ಒಪಿನಿಯನ್ನು. ನಮ್ಮ ಇಂಡಿಯನ್ ಫ್ರೆಂಡದ ಒಪಿನಿಯನ್ ಏನಂದರೆ, ಇಫ್ ವಿ ಡೂ ಪ್ರಾಪರ್ಲಿ ಆ್ಯಂಡ್ ಇಫ್ ವಿ ಹ್ಯಾವ್ ದಟ್ ಸ್ಕಿಲ್ ಆ್ಯಂಡ್ ಪೇಷನ್ಸ್ ವಿ ವಿಲ್ ನೆವರ್ ಫೇಲ್ ಇನ್ ಸಿಂಕ್ರೊನೈಸಿಂಗ್. ಸರಿ, ಇದೊಂದು ಒಪಿನಿಯನ್ ಡಿಫ್ರೆನ್ಸಸ್ಗೆ ಅವನೇನು ಹೇಳ್ದ, ಆಯ್ತಪ್ಪ ನೀನು ಇದು ಸಿಂಕ್ರೊನೈಸೇಷನ್ ಮಾಡು ಅಂದ. ನ್ಯಾಷನಲ್ ಗ್ರಿಡ್ಗೆ ಇವನು ಹೊಸ ಟರ್ಬೈನಿಂದ ಬಂದಂಥ ಎಲೆಕ್ಟ್ರಿಸಿಟಿನ ಸಿಂಕ್ರೊನೈಸೇಷನ್ ಮಾಡಿ ನ್ಯಾಷನಲ್ ಗ್ರಿಡ್ಗೆ ವಿದ್ಯುತ್ ಹರಿಯೋಂಗೆ ಮಾಡ್ದ. ಅವನು ಅಮೇರಿಕನ್ ಇದ್ದಾನಲ್ಲ, ಇವನು ಏನಪ್ಪ ಅಂತಂತಂದರೆ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು. ಈ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬಂತು, ಇದು ಆ ಕಂಪ್ನಿಯಲ್ಲೂ ಗೊತ್ತಾಯಿತು. ಯು ನೋ ವಾಟ್ ಹ್ಯಾಪನ್ಡ್? ಅಮೇರಿಕನ್ ವಾಸ್ ರಿಜೆಕ್ಟೆಡ್ ಬೈ ದ ಕಂಪನಿ. And this man grew up in the company very, very high. You understand? ಆಮೇಲೆ ವರ್ಕಿಂಗ್ ಸ್ಟೈಲ್ಸ್, ಒಪಿನಿಯನ್ಸ್ ಬರ್ತವೆ ಮತ್ತು ವರ್ಕಿಂಗ್ ಸ್ಟೈಲ್ಸು ಬರ್ತವೆ. ಕೆಲವೊಂದು ಜನ ಏನಪ್ಪ ಅಂತಂದರೆ ದೇ ಆರ್ ನಾಟ್ ಪಂಕ್ಚುಯಲ್ ಟು ದ ಆಫೀಸ್, ಬಟ್ ದೇ ಫಿನಿಶ್ ದ ವರ್ಕ್.
It's a kind of style. And some people are very pleasant to work with, and some people are not very pleasant to work with. Those who are very pleasant with, they are most of the time they are not rejected. And those who are not pleasant to work with, who are not pleasant to work with, they are normally rejected. ಫಸ್ಟ್ ಯಾರು ರಿಜೆಕ್ಟ್ ಮಾಡ್ತಾರೆ? ಅವರ ಇಮ್ಮಿಡಿಯೇಟ್ ಸುತ್ತಮುತ್ತ ಇರೋರು, ಸರ್ ಇವ್ರು ಸರಿಯಿಲ್ಲ ಸರ್, ಕೂಗಾಡ್ತಾರೆ ಸರ್, ಕಿರ್ಚಾಡ್ತಾರೆ ಸರ್ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಆ ಸಣ್ಣ ಪುಟ್ಟ ಕೆಲಸಗಾರರು ಹೋಗಿ ಸಣ್ಣ ಪುಟ್ಟ ಮ್ಯಾನೇಜರ್ಗಳಿಗೆ ಹೇಳ್ತಾರೆ, ಸರ್ ಇವ್ರು ಯಾರೋ ಬಾಸ್ ಸರಿಯಿಲ್ಲ ಸರ್ ಅಂತ ಹೇಳ್ತಾರೆ. ಆ ಸಣ್ಣ ಪುಟ್ಟ ಮ್ಯಾನೇಜರ್ಗಳು ಹೋಗಿ ದೊಡ್ಡ ಬಾಸ್ಗಳಿಗೆ ಹೇಳ್ತಾರೆ. ದೊಡ್ಡ ಬಾಸ್ಗಳು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ದೇ ಡಿಸೈಡ್ ದಿಸ್ ಮ್ಯಾನ್ ಇಸ್ ನಾಟ್ ಗುಡ್, ಲೆಟ್ ಅಸ್ ರಿಜೆಕ್ಟ್ ಹಿಮ್ ಅಂತ ಹೇಳ್ತಾರೆ. ಸೊ ಈ ವಿಲ್ ಬಿ ಇಜೆಕ್ಟೆಡ್ ಫ್ರಮ್ ದ ಕಂಪನಿ. ಆ್ಯಂಡ್ ಎನಿಬಡಿ ಹೂ ಈಸ್ ರಿಜೆಕ್ಟೆಡ್ ಈಸ್ ಇಜೆಕ್ಟೆಡ್ ಫ್ರಮ್ ದ ಪ್ಲೇಸ್ ವೇರ್ he is working. And most of the rejections start with very very ಸಾಮಾನ್ಯ ಜನರಿಂದ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯ ಜನರು ಫಸ್ಟ್ ನಿನ್ನ ರಿಜೆಕ್ಟ್ ಮಾಡ್ತಾರೆ, ಆಮೇಲೆ ದೊಡ್ಡ ಜನರು ನಿನ್ನ ರಿಜೆಕ್ಟ್ ಮಾಡ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಸೊ ಇದು ಭಾಳ ಜನರಿಗೆ ಗೊತ್ತಿಲ್ಲ. ಭಾಳ ಜನ ಏನು ಮಾಡ್ತಾರೆ, ನಾನು ನಿನಗೊಂದು ಮಾತು ಹೇಳ್ತೀನಿ ಕೇಳು. ಇದು ಭಾಳ ಮಜವಾದ ಮಾತು. ಭಾಳ ಜನ ಏನು ಮಾಡ್ತಾರೆ, ತಾವು ರಿಜೆಕ್ಟ್ ಆಗಬಾರ್ದು ಅಂತೇಳಿ ಒಬ್ಬ ದೊಡ್ಡ ಮನುಷ್ಯನ ಗಾಡ್ ಫಾದರ್ ಆಗಿ ತೊಗೊಂಡ್ಬಿಡ್ತಾರೆ. ಆಮೇಲೆ ಇವ್ರದ್ದು ಕೆಲಸ ಜೀವನ ಪರ್ಯಂತ ಏನಪ್ಪ ಅಂದರೆ ಗಾಡ್ ಫಾದರ್ಗಳನ್ನ ಹುಡ್ಕೋದೇ ಅವ್ರ ಕೆಲಸ. ಮತ್ತು ಗಾಡ್ ಫಾದರ್ಗಳ ಜೊತೆಲೇ ಇವ್ರು ಇರ್ತಾರೆ, ಸೊ ದ್ಯಾಟ್ ದೇ ವಿಲ್ ನಾಟ್ ಗೆಟ್ ರಿಜೆಕ್ಟೆಡ್ ಅಂತ. ಆದರೆ ಏನಾಗುತ್ತೆ ಗೊತ್ತಾ, ಈ ಗಾಡ್ ಫಾದರ್ಗಳನ್ನ ಇಟ್ಕೊಂಡು ಓಡಾಡುವಂಥ ಜನರದ್ದು ಒಂದು ದೊಡ್ಡ ಸಮಸ್ಯೆ ಏನಂದರೆ, ಇವರ ಗಾಡ್ ಫಾದರ್ನ ಅಲಯನ್ಸಿಂದಾಗಿ ಇವರು ಹಾಳಾಗ್ತಾರೆ. ಇಲ್ಲ ಅಂದರೆ ಗಾಡ್ ಫಾದರ್ಗೆ ಇವ್ರದ್ದು ನಿಜವಾದ ಬಣ್ಣ ಬಯಲಾದ ದಿನ ಗಾಡ್ ಫಾದರೇ ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ದಟ್ ಈಸ್ ವೆರಿ ವೆರಿ ಬ್ಯಾಡ್, ವೆರಿ ವೆರಿ ಬ್ಯಾಡ್. ನಾನು ಬೇಕಾದ್ರೆ ಎಕ್ಸಾಂಪಲ್ ಕೊಡ್ಬೋದು, ಎಕ್ಸಾಂಪಲ್ ಕೊಡೋದು ಬೇಡ. ಯಾಕಂದರೆ ನಾನು ಎಕ್ಸಾಂಪಲ್ ಕೊಡಬೇಕಾದಂಥ ವ್ಯಕ್ತಿ ಪಾಪ ಬದುಕಿದ್ದಾನೆ, ರಿಟೈರ್ಡ್ ಆಗಿದ್ದಾನೆ. ಮತ್ತು ಅವ್ರನ್ನ ರಿಜೆಕ್ಟ್ ಮಾಡಿದಂಥ ತುಂಬ ದೊಡ್ಡ ಗಾಡ್ ಫಾದರ್ ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಸೊ ನಾವು ಹೇಳೋದು ಬೇಡ. ಯು ಅಂಡರ್ಸ್ಟ್ಯಾಂಡ್? ಸೊ ಹಿಂಗಾಗುತ್ತೆ. ಸೊ ನೀವು You are right. This is a very deep point what you asked. ಸೊ ನಾವು ಕೇವಲ ನಮಗೊಬ್ಬ ಗಾಡ್ ಫಾದರ್ ಇದ್ದಾನೆ ಅನ್ನೋ ಏಕೈಕ ಕಾರಣಕ್ಕೆ ಕೂಡ ನಮ್ಮ ಕ್ಯಾರೆಕ್ಟರ್ನ ಹಾಳು ಮಾಡಿಕೊಂಡು, ನಮ್ಮ ಸುತ್ತಮುತ್ತ ಇರುವಂಥ ಜನರಿಗೆ ತೊಂದರೆ ಕೊಟ್ಕೊಂಡು, ಮತ್ತು ಆ ಜನರಿಗೆ ನಾವು ತುಂಬ ಕೆಟ್ಟ ರೀತಿಯಲ್ಲಿ ಮಾತಾಡಿಕೊಂಡು, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ವಿ ಶುಡ್ ನಾಟ್ ವರ್ಕ್. ಯು ಅಂಡರ್ಸ್ಟ್ಯಾಂಡ್? ನಾವು ನಮ್ಮ ಎಲ್ಲೇ ಹೋದರೂ ನಮ್ಮ ಮಾನವೀಯ ಗುಣಗಳು ದೇ ಶುಡ್ ಟೇಕ್ ಪ್ರಿಡಾಮಿನೆನ್ಸ್ ಇನ್ ಅವರ್ ವರ್ಕ್ ಕಲ್ಚರ್. ಆಮೇಲೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೇಳ್ತಾ ಇದ್ದಂಥ ಒಂದು ಮಾತು, ಯಾವಾಗಲೂ ಹೇಳ್ತಿದ್ದಂಥ ಮಾತದು ಏನಪ್ಪ ಅಂದರೆ, ನಮಗೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಮಾನವೀಯ ಗುಣಗಳುಳ್ಳ ವ್ಯಕ್ತಿಗಳು ಬೇಕೇ ಹೊರತು ಬುದ್ಧಿ ಇರುವಂಥ ಜನರಲ್ಲ. ಮಾನವೀಯತೆ ಇಲ್ಲದ ಮತ್ತು ಕೇವಲ ಬುದ್ಧಿ ಇರುವಂಥ ಜನರು ನಮಗೆ ಬೇಡ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೇಳ್ತಾಯಿದ್ರು. ಹಾಗೆ ಎಲ್ಲ ದೊಡ್ಡ ಮನುಷ್ಯರು, ಎಲ್ಲ ದೊರೆಗಳು, ಎಲ್ಲ ದೊಡ್ಡ ದೊಡ್ಡ ಗಾಡ್ ಫಾದರ್ಸ್ ಆಗಲಿ, ಯಾವುದೇ ದೊಡ್ಡ CEO ಆಗಲಿ, MD ಆಗಲಿ, ಯಾವುದೇ ಸೀನಿಯರ್ ಆಫೀಸರ್ ಆಗಲಿ, ಅವ್ರು ಏನನ್ನು ನೋಡ್ತಾರೆ ಸಬಾರ್ಡಿನೇಟ್ಸ್ಗಳಲ್ಲಿ ಅಂದರೆ, ಅವನಲ್ಲಿ ಫಸ್ಟ್ ಮಾನವೀಯತೆ ಇದೆ ಇಲ್ಲ ಅಂತ ನೋಡ್ತಾರೆ. ಏನಪ್ಪ, ಅವನಲ್ಲಿ ಮಾನವೀಯತೆ ಇದೆಯೋ ಇಲ್ಲ ಅಂತ ನೋಡ್ತಾರೆ. ಯಾರಲ್ಲಿ ಮಾನವೀಯತೆ ಇದೆ ಅವನನ್ನು ಮುಂದೆ ಬಿಡ್ತಾರೆ. ದ್ಯಾಟ್ ಈಸ್ ವೈ ನಮ್ಮ ವರ್ಕ್ ಸ್ಟೈಲ್ಗಳಲ್ಲಿ ನಮ್ಮ ನಾಲೆಡ್ಜ್, ನಮ್ಮ ಸ್ಕಿಲ್ ಮತ್ತು ನಮ್ಮ ಫ್ರೆಂಡ್ಲಿನೆಸ್ ಟು ವರ್ಕ್, ಇವೆಲ್ಲದರ ಜೊತೆಯಲ್ಲಿ ಮುಖ್ಯವಾಗಿ ವಿ ಹ್ಯಾವ್ ಟು ಹ್ಯಾವ್ ಮಾನವೀಯತೆ, ಹ್ಯುಮ್ಯಾನಿಟಿ ನಮ್ಮಲ್ಲಿರಬೇಕು. ಯಾರಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಹ್ಯುಮ್ಯಾನಿಟಿ ಇದೆ ಆ ಮನುಷ್ಯ ಸಾಮಾನ್ಯವಾಗಿ ಎಲ್ಲೂ ರಿಜೆಕ್ಟ್ ಆಗೋದಿಲ್ಲ. ಯು ಅಂಡರ್ಸ್ಟ್ಯಾಂಡ್? ನಮ್ಮ ಬಸವಣ್ಣನ ಹೇಳಿಬಿಟ್ಟನಲ್ಲ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ನಮ್ಮ ಬಸವಣ್ಣ ಹೇಳ್ಬಿಟ್ಟಾನೆ. ಸೊ ಅದನ್ನು ನಾವು ನೆನಪಿನಾಗ ಇಟ್ಕೋಬೇಕು. ಆಮೇಲೆ ನಾಲೆಡ್ಜ್ ನಮ್ಮಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಈ ಎಸ್ಪೆಷಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಾಗುತ್ತೆ, ಬೇಸ್ಡ್ ಅಪ್ ಆನ್ ದ ನಾಲೆಡ್ಜ್ ಗ್ರೂಪಿಸಮ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ವೇರ್ ಎವರ್ ಗ್ರೂಪಿಸಮ್ ಈಸ್ ಹ್ಯಾಪ್ನಿಂಗ್, ರಿಜೆಕ್ಷನ್ ಹ್ಯಾಪನ್ಸ್. ಒನ್ ಗ್ರೂಪ್ ರಿಜೆಕ್ಟ್ಸ್ ದ ಮೆಂಬರ್ಸ್ ಆಫ್ ದ ಅದರ್ ಗ್ರೂಪ್. ಈಗ ಯಾವುದೇ ಒಂದು ಇಂಜಿನಿಯರಿಂಗ್ ಬೇಸ್ಡ್ ಕಂಪ್ನೀಲಿ ಏನಾಗುತ್ತಪ್ಪ, ಡಿಪ್ಲೊಮಾ ಇಂಜಿನಿಯರ್ಸ್ದೆಲ್ಲ ಒಂದು ಗ್ರೂಪು, ಡಿಗ್ರಿ ಇಂಜಿನಿಯರ್ಸ್ದೆಲ್ಲ ಒಂದು ಗ್ರೂಪು. ಅಲ್ಲಿ ಏನಾಗ್ಬಿಡುತ್ತೆ, ಪಾಪ ಡಿಗ್ರಿ ಮಾಡಿದಂಥ ಇಂಜಿನಿಯರ್ಸ್ ಡಿಪ್ಲೊಮಾ ಮಾಡಿದವ್ರನ್ನ ರಿಜೆಕ್ಟ್ ಮಾಡ್ತಾರೆ, ಆ ಡಿಪ್ಲೊಮಾ ಮಾಡಿದಂಥ ಇಂಜಿನಿಯರ್ಸು ಡಿಗ್ರಿ ಮಾಡಿದಂಥ ಇಂಜಿನಿಯರ್ಸ್ನ ರಿಜೆಕ್ಟ್ ಮಾಡ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಆ್ಯಕ್ಚುಲಿ
ದಟ್ ಶುಡ್ ನಾಟ್ ಹ್ಯಾಪನ್, ಬಟ್ ಇಟ್ ಈಸ್ ಹ್ಯಾಪ್ನಿಂಗ್. ಆ್ಯಂಡ್ ತುಂಬ ಈ ಥರ ನಾಲೆಡ್ಜ್ ಇರುವಂಥ ಬಾಸ್ ಆ ಕಂಪ್ನಿಲಿ ಬಾಸ್ ಆಗಿದ್ರೆ ಏನು ಮಾಡ್ತಾನೆ, ಅವನು ಈ ಥರದ ವಿಚಾರಗಳು ಪಬ್ಲಿಕ್ಕಲ್ಲಿ ಬರದೇ ಹೋದಂಗೆ ಮತ್ತು ಇದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆಗದೆ ಹೋದಂಗೆ ನೋಡ್ಕೋತಾನೆ. ನಾವು ಫಿಯರ್ ಆಫ್ ರಿಜೆಕ್ಷನ್ ಅಷ್ಟೇ ಅಲ್ಲ, ನಮಗೆ ರಿಜೆಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಹೆದರ್ಕೊಂಡು ಕುಂದ್ರೋದು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರೋರು ಕೂಡ ನಮ್ಮಿಂದಾಗಿ ಕೂಡ ರಿಜೆಕ್ಟ್ ಆಗಬಾರ್ದು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಭಾಳ ಜನ ಏನು ಮಾಡಿಬಿಡ್ತಾರೆ, ನಾನು ರಿಜೆಕ್ಟ್ ಆಗಿಬಿಡ್ತೀರಪ್ಪ, ನನ್ನನ್ನು ಜನ ರಿಜೆಕ್ಟ್ ಮಾಡಿಬಿಡ್ತಾರಪ್ಪ ಹೆದರ್ಕೊಂಡು ಹೀ ಡೆವಲಪ್ಸ್ ಸೆವರಲ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್. ಏನು ಡಿಫೆನ್ಸ್ ಮೆಕ್ಯಾನಿಸಮ್ಗಳು? ತನ್ನ ಬಗ್ಗೆ ತಾನೇ ಡಂಗೂರ ಸಾರಿಸ್ಕೊಳ್ಳೋದು. ಭಾರಿ ಒಳ್ಳೆ ಇಂಜಿನಿಯರ್ ಬಂದ್ಬಿಟ್ಟಿದ್ದಾನೆ, ಒಳ್ಳೆ ಬಾಸ್ ಬಂದ್ಬಿಟ್ಟಿದ್ದಾನೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಬಂದ್ಬಿಟ್ಟಿದ್ದಾನೆ ಅಂಥೇಳಿ ತನ್ನ ಬಗ್ಗೆ ತಾನೇ ಡಂಗೂರ ಸಾರಿಸ್ಕೊಳ್ಳೋದು. ವಿತ್ ದ ಹೆಲ್ಪ್ ಆಫ್ ಸಬಾರ್ಡಿನೇಟ್ಸ್, ವಿತ್ ದ ಹೆಲ್ಪ್ ಆಫ್ ದ ಮೀಡಿಯಾ, ವಿತ್ ದ ಹೆಲ್ಪ್ ಆಫ್ ದ ಸೋಷಿಯಲ್ ಮೀಡಿಯಾ ಡಂಗೂರ ಸಾರಿಸ್ಕೊಳ್ಳೋದು. ನಾನು ನಿನಗೆ ಹೇಳ್ತೀನಿ, ಆ ಮನುಷ್ಯ ನಿಜವಾಗಿಯೂ ಕೆಲಸ ಮಾಡ್ತಾನೋ ಇಲ್ಲೋ, ಅವನು ತಲೆ ಮೇಲೆ ಹೊತ್ಕೊಂಡು ಓಡಾಡೋದಕ್ಕೆ ಯೋಗ್ಯನೋ ಅಥವಾ ರಿಜೆಕ್ಟ್ ಮಾಡಲಿಕ್ಕೆ ಯೋಗ್ಯನೋ ಅಲ್ವೋ ಅನ್ನೋದು ಸಮಯ ಹೇಳುತ್ತೆ. ನಾವು ಸಮ್ ಗುಡ್ ಕ್ವಾಲಿಟೀಸ್, some inherent good qualities, they will take care of us for a very very long time. You understand? ಈಗ ಬುದ್ಧ ನಮ್ಮ ಜೊತೆಲಿ 2600 ವರ್ಷದಿಂದ ಇದ್ದಾನೆ. ಬಸವಣ್ಣ ನಮ್ಮ ಜೊತೆಲಿ 800 ವರ್ಷದಿಂದ ಇದ್ದಾನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಜೊತೆಲಿ 128 ವರ್ಷದಿಂದ ಇದ್ದಾನೆ. ಯಾಕಂತಂದರೆ ಅವರಲ್ಲಿ ಅಂಥ ಒಂದು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲದೇ ಇರುವಂಥ ಗುಣಗಳಿರೋದ್ರಿಂದ ಅವ್ರು ನಮ್ಮ ಜೊತೆಲಿದ್ದಾರೆ. ಯು ಅಂಡರ್ಸ್ಟ್ಯಾಂಡ್? ದ್ಯಾಟ್ ಈಸ್ ವಾಟ್. ಆಮೇಲೆ ಡಿಫ್ರೆನ್ಸಸ್ ಆಫ್ ವರ್ತ್ ಎಥಿಕ್ಸ್, ಅದರಿಂದಾಗಿ ಕೂಡ ರಿಜೆಕ್ಷನ್ ಆಗುತ್ತೆ. ಎಥಿಕ್ಸ್, ನೀನು ಒಂದು ವರ್ಕಿಂಗ್ ಪ್ಲೇಸಲ್ಲಿ ಯಾವ ರೀತಿ ನಿನ್ನ ಎಥಿಕ್ಸ್ ಇದೆ. ಸಮ್ ಪೀಪಲ್ ಹೂ ಡೋಂಟ್ ಅಪ್ರಿಷಿಯೇಟ್ ಯುವರ್ ಎಥಿಕ್ಸ್ ಆ್ಯಂಡ್ ಸಮ್ ಪೀಪಲ್ ಹೂ ಹ್ಯಾವ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಎಥಿಕ್ಸ್, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮಾರಲ್ಸ್, ದೇ ವಿಲ್ ರಿಜೆಕ್ಟ್ ಯು. ಆಮೇಲೆ ಸಮ್ ಮಾರಲ್ಸ್ ಆ್ಯಂಡ್ ಸಮ್ ಎಥಿಕ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಯೂನಿವರ್ಸಲಿ accepted ethics, ಯೂನಿವರ್ಸಲಿ accepted morals. ನಿನ್ನಲ್ಲಿ ಅವು ಇತ್ತು ಅಂತಂದರೆ ನಿನ್ನನ್ನು ಯಾರೇ ರಿಜೆಕ್ಟ್ ಮಾಡಿದರೂ ಕೂಡ ನಿನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಆ ಥರ ಎಥಿಕ್ಸನ್ನ ಹಾಳು ಮಾಡ್ಕೊಳ್ಳಿಲ್ಲ, ನಾನು ಆ ಥರ ಮಾರಲ್ಗಳನ್ನ ಹಾಳು ಮಾಡ್ಕೊಳ್ಳಿಲ್ಲ. ಅವ್ರು ನನ್ನನ್ನು ಇಲ್ಲಿ ರಿಜೆಕ್ಟ್ ಮಾಡಿರ್ಬೋದು, ಬಟ್ ನನಗೆ ನನ್ನದೇ ಆದಂಥ ಎಥಿಕ್ಸ್ ಮತ್ತು ಮಾರಲ್ಸ್ ಇರೋದ್ರಿಂದ ನನಗೆ ಇನ್ನೊಂದು ಪ್ಲೇಸ್ ಇದೆ, ನಾನು ಅಲ್ಲಿ ಹೋಗಿ ಆರಾಮಾಗಿರ್ತೀನಿ ಅನ್ನೋವಂಥ ಕಾನ್ಫಿಡೆನ್ಸ್ ಯಾವಾಗಲೂ ಇರುತ್ತೆ. ಯು ಅಂಡರ್ಸ್ಟ್ಯಾಂಡ್? ಜಸ್ಟ್ ಬಿಕಾಸ್ ನಾನು ರಿಜೆಕ್ಷನ್ ಆಗ್ತೀನಿ ಅನ್ನೋ ಏಕೈಕ ಕಾರಣಕ್ಕೆ ವರ್ಕ್ ಎಥಿಕ್ಸ್ ಮತ್ತು ವರ್ಕಿಂಗ್ ನಾಲೆಡ್ಜ್, ವರ್ಕಿಂಗ್ ಸ್ಟೈಲ್ಗಳನ್ನ ಸಾಧ್ಯ ಇದ್ದ ವರ್ಕ್ ಎಥಿಕ್ಸ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ನಾಲೆಡ್ಜ್ ನಮ್ಮ ಜೊತೆಲಿ ಯಾವಾಗಲೂ ಇರುತ್ತೆ, ಬಟ್ ವರ್ಕಿಂಗ್ ಸ್ಟೈಲ್ಗಳನ್ನು ಕೆಲವೊಂದು ಚೇಂಜ್ ಮಾಡ್ಕೋಬೋದು. ಆಮೇಲೆ ಕೆಲವೊಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸಿಂದ ರಿಜೆಕ್ಷನ್ ಆಗ್ತಾ ಇರುತ್ತಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಆಮೇಲೆ ನಮ್ಮ ಅಲಯನ್ಸ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಮತ್ತು ಕಲ್ಚರ್ ಬಗ್ಗೆಯೂ ನಾನು ಹೇಳಿದೆ. ಲೈಕ್ ನಮ್ಮದು ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡು, ನಮ್ಮದು ಬೇರೆ ಬ್ಯಾಕ್ಗ್ರೌಂಡು, ಕಲ್ಚರಿಂದನೂ ನಮಗೆ ರಿಜೆಕ್ಷನ್ ಆಗ್ತಿದೆ ಅಂದರೆ ಅಲ್ಲಿ ಲೋಕಲ್ ಯಾವ ಕಲ್ಚರ್ ಎಕ್ಸಿಸ್ಟ್ ಆಗ್ತಾ ಇದೆ ಅದನ್ನು ನಾವು ಇಮ್ಮಿಡಿಯೇಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ನಾನು ಬಿಹಾರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅದಕ್ಕೆ ಸೌತ್ ಬಿಹಾರ್ ಅಂತ ಹೇಳ್ತಾಯಿದ್ರು, ಇವಾಗ ಅದಕ್ಕೆ ಜಾರ್ಖಂಡ್ ಅಂತ ಹೇಳ್ತಾರೆ. ಸೊ ನಾನು ಜಾರ್ಖಂಡಲ್ಲಿ ಕೆಲಸ ಮಾಡ್ತಾಯಿದ್ದೆ, ಹಜಾರಿಬಾಗ್ ಜಿಲ್ಲಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಹೋದ ಸ್ವಲ್ಪ ದಿನದಲ್ಲಿ ನನಗೆ ಹಿಂದಿ ಬರ್ತಾ ಇರಲಿಲ್ಲ, ಮತ್ತು ಬಿಹಾರಿ ಕಲ್ಚರ್ ಬರ್ತಾ ಇರಲಿಲ್ಲ. ಆಮೇಲೆ ನಾನು ಸ್ವಲ್ಪ ಬೆಂಗಳೂರು ಅಥವಾ ಮಳವಳ್ಳಿ ಮಂಡ್ಯ ಸ್ಟೈಲಲ್ಲಿ, ಮೈಸೂರು ಸ್ಟೈಲಲ್ಲಿ ಬದುಕ್ತಾ ಇದ್ದೆ, KREC ಸ್ಟೈಲಲ್ಲಿ ಬದುಕ್ತಾ ಇದ್ದೆ. ನನಗೆ ಗೊತ್ತಾಯಿತು, ಐ ಆಮ್ ಸ್ಟ್ಯಾಂಡಿಂಗ್ ಔಟ್ ಫ್ರಮ್ ದ ಲೋಕಲ್ ಕ್ರೌಡ್ ಅಂತ ನನಗೆ ಅನ್ನಿಸ್ತಾ ಇತ್ತು. ನಾನೇನು ಮಾಡಿದೆ ಗೊತ್ತಾ? ಐ ಮಿಂಗಲ್ಡ್ ವಿತ್ ದೆಮ್. ಹೌ ಐ ಮಿಂಗಲ್ಡ್ ವಿತ್ ದೆಮ್? ಐ ಸ್ಟಾರ್ಟೆಡ್ ವಿಯರಿಂಗ್ ಕ್ಲೋತ್ಸ್ ಲೈಕ್ ದೆಮ್. ಆಮೇಲೆ ಹೆಗಲ್ ಮೇಲೆ ಟವಲ್ ಹಾಕೊಂಡು ಓಡಾಡೋದು ಸ್ಟಾರ್ಟ್ ಮಾಡಿದೆ. ಗಡ್ಡ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಗಡ್ಡ ಬಳಸ್ತಿರ್ಲಿಲ್ಲ, ಮೀಸೆ ಕಟ್ ಮಾಡ್ತಿರ್ಲಿಲ್ಲ, ಹೇರ್ ಕಟ್ ಮಾಡಿಸ್ಕೊಳ್ತಾ ಇರಲಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ಐ ಸ್ಟಾರ್ಟೆಡ್ ಲರ್ನಿಂಗ್ ದಟ್ ಲ್ಯಾಂಗ್ವೇಜ್ ಆ್ಯಂಡ್ ಐ ಬಿಕೇಮ್ ವೆರಿ ಫ್ಲೂಯೆಂಟ್ ಇನ್ ದಟ್ ಲ್ಯಾಂಗ್ವೇಜ್. ಯು ಅಂಡರ್ಸ್ಟ್ಯಾಂಡ್? सुनिए ना, कहिए ना, कायला गुस्सा करते हो, अब बुड़बक है क्या हम? You understand? I learned that language and I started eating the food, that local food, litti, chauka, dal chawal, dal tadka, mirchi, namak. I started eating.
So people started feeling, ये आदमी I didn't become 100% like them, but they realized, okay, this guy is almost like us. You understand? ಸೊ ಆ ಕೆಲಸ ನಾವು ಮಾಡ್ಬೋದು. ನಮ್ಮ ಕಲ್ಚರ್ಸನ್ನು ಅವ್ರ ಜೊತೆಲಿ ನಾವು ನಮ್ಮ ಕಲ್ಚರ್ನ ನಾವು ಅವ್ರು ಎಲ್ಲಿರ್ತೀವೋ ಅಲ್ಲಿ ಲೋಕಲ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಭಾಷೆ ಕೂಡ ಕೆಲವೊಂದು ವರ್ಕ್ ಕಲ್ಚರಲ್ಲಿ ಏನಾಗುತ್ತೆ, ಸಮ್ ಪೀಪಲ್ ಎಕ್ಸ್ಪೆಕ್ಟ್ ಯು ಟು ಸ್ಪೀಕ್ ವೆರಿ ಚೇಸ್ಟ್ ಇಂಗ್ಲೀಷ್. ಅಗದಿ ಚಲೋ ಇಂಗ್ಲೀಷ್ ಮಾತಾಡಿದ್ರೆ ನಿನಗೆ ಅಲ್ಲಿ ಅಪ್ರಿಷಿಯೇಷನ್ ಇದ್ದರೆ ಚಲೋ ಇಂಗ್ಲೀಷ್ ಕಲಿ. ನೀನು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ನಾಗ ಮಾತಾಡಿದ್ರೆ ನಿನಗೆ ಅಪ್ರಿಷಿಯೇಷನ್ ಐತಂದ್ರೆ ಲೋಕಲ್ ಲ್ಯಾಂಗ್ವೇಜ್ನಾಗ ಮಾತಾಡು. ನೀನೀಗ ವಿಶಾಖಪಟ್ಟಣಮ್ ಇದ್ದಾಗ ನಿನಗೆ ಲೋಕಲ್ ತೆಲುಗುದಾಗ ಮಾತಾಡಿದರೆ ಆಂಧ್ರ ಸ್ಟೈಲ್ ವಿಶಾಖಪಟ್ಟಣಮ್ ಸ್ಟೈಲ್ ತೆಲುಗು ಇಷ್ಟ ಆಯ್ತಂದ್ರೆ ಅದನ್ನು ಮಾತಾಡು. ಹೈದ್ರಾಬಾದ್ನಾಗ ಇದ್ದಾಗ ನಿನಗೆ ಹೈದ್ರಾಬಾದ್ ತೆಲುಗುನಾಗ ಮಾತಾಡಿದ್ರಲ್ಲ ಮಂದಿಗೆ ಲೈಕ್ ಆಗುತ್ತಂದ್ರೆ ಅದನ್ನು ಮಾತಾಡು. ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ನಾನು ಭಾಳ ಕಾಲದಿಂದ ನಾನು ಆ ಜಾರ್ಖಂಡಲ್ಲಿ ಇದ್ದಾಗಿಂದ ನಾನೇನಪ್ಪ ಅಂತಂದರೆ ನಾನು ಸಾಮಾನ್ಯವಾಗಿ ಧಾರವಾಡ ಲ್ಯಾಂಗ್ವೇಜ್ ಮಾತಾಡ್ತೀನಿ. ಮಳವಳ್ಳಿ ಕಡೆ ಮೈಸೂರು ಕಡೆ ಹೋದಾದ್ರೆ ಮಳವಳ್ಳಿ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನ್ನ ಅಗದಿ ರೇರ್ ಅಕೇಜನ್ಗಳಲ್ಲಿ ತುಂಬ ವೆಲ್ ಎಜುಕೇಟೆಡ್ ಜನ ಅದರ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಇಂಗ್ಲೀಷ್ ಅಂತಂದ್ರೆ ಅವಾಗ ಇಂಗ್ಲೀಷ್ನ ಮಾತಾಡ್ತೀನಿ. ಯು ಅಂಡರ್ಸ್ಟ್ಯಾಂಡ್? ಸೊ ಅದನ್ನು ಕೂಡ ನಾವು ಬಳಸ್ಕೋಬೇಕು. ಇಲ್ಲಂತಂದರೆ ನಾವು ಏಕದಮ್ ರಿಜೆಕ್ಟ್ ಆಗುವಂಥ ಚಾನ್ಸ್ಗಳು ಕೂಡ ಇರ್ತಾವೆ. ಆಮೇಲೆ ಇದನ್ನು ಮಾತಾಡುವಾಗ ನಾನು ನಿನಗೆ ಯಾರು ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ಮತ್ತು ಯಾಕೆ ರಿಜೆಕ್ಟ್ ಮಾಡ್ತಾರೆ, ಮತ್ತು ಯಾವಾಗ ರಿಜೆಕ್ಟ್ ಮಾಡ್ತಾರೆ, ಇವನ್ನೆಲ್ಲ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಬಟ್ ಇದೇನಪ್ಪ ಅಂದರೆ ನಾವು ಒಂದು ನಮ್ಮ ಯಾವುದೇ ಒಂದು ಜಾಗಕ್ಕೆ ಹೋದಾಗ ನಾವು ಈ WH ಕ್ವಶನ್ಸ್ಗಳನ್ನ ನಾವೇ ಹಾಕೋಬೇಕು. ಏನು ಕ್ವಶನ್ಗಳು ನಿನಗೆ ಗೊತ್ತಿದ್ದಾವೆಲ್ಲ, ಲೈಕ್ ವೈ ರಿಜೆಕ್ಷನ್, ವೆನ್ ರಿಜೆಕ್ಷನ್, ವೇರ್ ರಿಜೆಕ್ಷನ್, ಫ್ರಮ್ ಹೂಮ್ ರಿಜೆಕ್ಷನ್, ಹೌ ರಿಜೆಕ್ಷನ್, ಇದಕ್ಕೆಲ್ಲ ನಾವು ಆನ್ಸರ್ ಮಾಡ್ಕೋಬೇಕು. ನಮಗೆ ನಾವೇ ಆನ್ಸರ್ ಮಾಡ್ಕೋಬೇಕು. ನಮಗೆ ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ, ನಾನು ಇಲ್ಲಿ ರಿಜೆಕ್ಟ್ ಆಗಿದ್ದೀನಿ ಅಂದರೆ ನನ್ನನ್ನು ಯಾಕೆ ರಿಜೆಕ್ಟ್ ಮಾಡಿದ್ದಾರೆ, ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಯಾರು ರಿಜೆಕ್ಟ್ ಮಾಡಿದ್ದಾರೆ, ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಹೌ ದೇ ಹ್ಯಾವ್ ರಿಜೆಕ್ಟೆಡ್ ಮೀ, ವೈ ದೇ ರಿಜೆಕ್ಟೆಡ್ ಮೀ, ವೇರ್ ದೇ ರಿಜೆಕ್ಟೆಡ್ ಮೀ ಅಂತ ನಾವು ತಿಳ್ಕೊಬೇಕು. ಅಥವಾ ಅದು ಆಗಲಿಲ್ದಂಗೆ ನೋಡ್ಕೋಬೇಕು. ಯು ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ಒನ್ ಥಿಂಗ್. ಆಮೇಲೆ ಈ ಯಾವ ರೀತಿ ನಾವು ರಿಜೆಕ್ಷನನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಅಗದಿ ಸೂಕ್ಷ್ಮವಾಗಿ ಹೇಳಿದೆ. ನಮ್ಮ ಎಥಿಕ್ಸ್ ಆಧಾರದ ಮೇಲೆ, ನಮ್ಮ ಪ್ರಾಕ್ಟೀಸ್ ಆಧಾರದ ಮೇಲೆ. ಆಮೇಲೆ ಎಥಿಕ್ಸ್ ಮತ್ತು ಪ್ರಾಕ್ಟೀಸ್ ಜೊತೆಲಿ ಒಂದು ಮೆರಿಟ್ ಅಂತ ಬರ್ತದೆ. ಭಾಳ ಜನ ಏನು ಮಾಡ್ತಾರೆ, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಡೆಫಿನಿಷನ್ ಆಫ್ ಮೆರಿಟ್ ಆ್ಯಂಡ್ ದೇ ಡೋಂಟ್ ಗಿವ್ ಡ್ಯೂ ರೆಸ್ಪೆಕ್ಟ್ ಟು ದ ಮೆರಿಟ್. ನಾನು ನಿನಗೆ ಹೇಳ್ತೀನಿ ವಾಟ್ ಈಸ್ ಮೆರಿಟ್. ಮೆರಿಟ್ ಅಂದರೆ, ನಾನು ನನ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಏನು ಮಾರ್ಕ್ಸ್ ತೊಗೊಂಡು ಫಸ್ಟ್ ಕ್ಲಾಸ್ ಇಂಜಿನಿಯರ್ ಫ್ರಮ್ ಸೂರತ್ಕಲ್ ಅಂತ ಹೇಳ್ಕೊಂಡು ನಾನು ತಿರ್ಗಾಡ್ತೀನಿ, ದಟ್ ಈಸ್ ನಾಟ್ ಎಟ್ ಆಲ್ ಮೆರಿಟ್. ನಾನು SLCಲಿ ರ್ಯಾಂಕ್ ಬಂದೆ, ನಾಟ್ ಮೆರಿಟ್. ನಾನು PUCಲಿ ತುಂಬ ಹೈ ಸ್ಕೋರ್ ಮಾಡಿ, CETಲಿ ಹೈ ಸ್ಕೋರ್ ಮಾಡಿ ನಾನು ಸೂರತ್ಕಲ್ಗೆ ಹೋದೆ, ದಟ್ ಈಸ್ ನಾಟ್ ಮೆರಿಟ್. ಮೈ ರಿಯಲ್ ಮೆರಿಟ್ ಈಸ್ ನನ್ನ ಸುತ್ತಮುತ್ತ ಇರುವಂಥ ಜನರ ಜೊತೆ ನಾನು ಹೆಂಗೆ ಹೊಂದ್ಕೊಂಡು ಕೆಲಸ ಮಾಡ್ತೀನಿ, ಇಸ್ ಮೆರಿಟ್. ನಾನು ಹೊಸ ಜಾಗದಲ್ಲಿ ನಾನು ಎಷ್ಟು ಫಾಸ್ಟಾಗಿ ಹೊಂದ್ಕೋತೀನಿ, ಅದು ನನ್ನ ಮೆರಿಟ್. ಹೊಸ ಕಲ್ಚರ್ಗೆ, ಹೊಸ ಭಾಷೆಗೆ, ಹೊಸ ಊಟಕ್ಕೆ, ಹೊಸ ವ್ಯವಸ್ಥೆಗಳಿಗೆ ನಾನು ಎಷ್ಟು ಫಾಸ್ಟಾಗಿ ನಾನು ಅಡ್ಜಸ್ಟ್ ಆಗ್ತೀನಿ, ಅದು ಮೆರಿಟ್. ಫಾರ್ ಎಕ್ಸಾಂಪಲ್, ನಾನು ಹಳ್ಳಿಯಿಂದ ಬಂದಿದ್ದೆ. ನನಗೆ ಮಳವಳ್ಳಿಲಿದ್ದಾಗ ಒಂದು ಆಟೋ ರಿಕ್ಷಾದಲ್ಲಿ ಓಡಾಡೋದೇ ಒಂದು ದೊಡ್ಡ ವಿಷಯ ನನಗೆ. ಯು ಅಂಡರ್ಸ್ಟ್ಯಾಂಡ್? ಆಟೋದಲ್ಲಿ ಓಡಾಡೋದೇ ಭಾರಿ ದೊಡ್ಡ ವಿಷಯ. ಇವಾಗ ನಾವು ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರು ಅಥವಾ ದೊಡ್ಡ ದೊಡ್ಡ ಏರೋಪ್ಲೇನಲ್ಲಿ ಕೂಡ ಓಡಾಡಿದ್ರು ಅದು ದೊಡ್ಡ ವಿಷಯ ಅಲ್ಲ. ಎಷ್ಟೋ ಜನ ಏನು ಫೇಲ್ಯೂರ್ ಆಗ್ತಾರೆ ಅಂದರೆ, ಈ ಥರ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಅಪ್ಗ್ರೇಡೇಷನ್ ಆಗುವಾಗ ಫೇಲ್ಯೂರ್ ಆಗಿಬಿಡ್ತಾರೆ, ಮತ್ತು ಅಲ್ಲಿ ರಿಜೆಕ್ಷನ್ ಆಗಿಬಿಡ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಈಗ ಫಾರ್ ಎಕ್ಸಾಂಪಲ್ ತುಂಬ ಚೆನ್ನಾಗಿ ಓದಿರ್ತಾರೆ, ಹೈ ಮಾರ್ಕ್ಸ್ ತೊಗೊಂಡಿರ್ತಾರೆ. ಆ ಒಂದು ಕಂಪ್ನಿಯಲ್ಲಿ ಬಂದು ಕೆಲಸ ಮಾಡುವಾಗ ಸುತ್ತಮುತ್ತ ಇರುವಂಥ ಜನರನ್ನ ನೋಡ್ತಾರೆ, ಅವನಿಗೆ ಇಂಗ್ಲೀಷ್ ಬರೋದಿಲ್ಲ, ಇವನಿಗೆ ಇಂಜಿನಿಯರಿಂಗ್ ಗೊತ್ತಿಲ್ಲ, ಇವನಿಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರೋದಿಲ್ಲ, ಅವಳಿಗೆ ಕಸ ಗುಡ್ಸೋಕ್ಕೆ ಬರೋದಿಲ್ಲ, ಇವನು ಇದನ್ನು ಹೇಳ್ತಾನೆ ಇವನು ಕೆಲಸ ಮಾಡ್ಕೊಂಡು ಹೆಂಗೆ ಬದುಕಲಿಕ್ಕೆ ಸಾಧ್ಯ? ಅವನು ಮೆರಿಟ್ ಟು ಅಡ್ಜಸ್ಟ್ ವಿತ್ ದ ಪೀಪಲ್ ಇಸ್ ನಾಟ್ ದೇರ್ ಅಂತ ಅನ್ಕೋತಾರೆ ಜನ. ಅವನನ್ನು ಏನು ಮಾಡ್ತಾರೆ, ಅವನು ತುಂಬ ಹೈ ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂತ ಅವ್ನು ಕೆಲಸಕ್ಕೆ ತೊಗೋತಾರೆ, ಆದರೆ ಜನರ ಜೊತೆಲಿ ಹೊಂದ್ಕೊಂಡಿಲ್ಲ ಅಂತೇಳಿ ಏನು ಮಾಡ್ತಾರೆ, ಅವನ್ನ ರಿಜೆಕ್ಟ್ ಮಾಡ್ತಾರೆ.
ಕೆಲಸದಿಂದ ತೆಗೆದು ಹಾಕ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಫಾರ್ ಎಕ್ಸಾಂಪಲ್ ನಿಮ್ಗೆ ಸುಮ್ಮನೆ ಒಂದಿಷ್ಟು ಹೇಳ್ತೀನಿ. ಕೆಲವೊಂದು ಕಂಪ್ನಿಗಳಲ್ಲಿ ಈ ಲಿಬ್ರಲ್ ಕಲ್ಚರ್ ಅಂತ ಇದೆ. ಲೈಕ್ ಎಸ್ಪೆಷಲಿ ವೆಸ್ಟರ್ನ್ ಕಂಪ್ನಿ ಓನರ್ಗಳಿದಾರಲ್ಲ, ಅವು ಇಂಡಿಯಾದಲ್ಲಿ ಬ್ರ್ಯಾಂಚ್ಗಳಿದ್ವು ಅಂತಂದರೆ ಆ ಕಂಪ್ನಿಗಳಲ್ಲಿ ಸಾಮಾನ್ಯವಾಗಿ ದೇ ಎನ್ಕರೇಜ್ ಲಿಬ್ರಲ್ ಕಲ್ಚರ್. ಲಿಬ್ರಲ್ ಕಲ್ಚರ್ ಅಂತಂದರೆ ಡ್ರೆಸ್ಸಿಂಗ್ ಸೆನ್ಸ್ ಈಸ್ ವೆರಿ ಲಿಬ್ರಲ್. ದೇ ಕ್ಯಾನ್ ವಿಯರ್ ಶಾರ್ಟ್ಸ್ ಆ್ಯಂಡ್ ಟೀ ಶರ್ಟ್ಸ್ ಆ್ಯಂಡ್ ಕಮ್ ಫಾರ್ ದ ವರ್ಕ್ ಆ್ಯಂಡ್ ದೇ ಕ್ಯಾನ್ ವರ್ಕ್ ಫ್ರಮ್ ಹೋಮ್ ಆರ್ ದೇ ಕ್ಯಾನ್ ಗೋ ಆನ್ ಎ ಪಿಕ್ನಿಕ್ ಎನಿ ಡೇ ಬಟ್ ದೇ ಹ್ಯಾವ್ ಟು ವರ್ಕ್ ಫ್ರಮ್ ದ ಪ್ಲೇಸ್ ಆಫ್ ಪಿಕ್ನಿಕ್ ಓನ್ಲಿ. ಈ ಥರ ಒಂದು ಕಲ್ಚರು. ಅಥವಾ ಇನ್ನೊಂದು ಏನಂತಂತಂದರೆ ಅವರು ಕೆಲಸ ಮಾಡುವಂಥ ಜಾಗದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಅವರು ದೇ ಶುಡ್ ನಾಟ್ ಹಾರ್ಮ್ ಆರ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಮಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು. ಆಮೇಲೆ ಯಾವುದೇ ಒಂದು ದೇಶದ ಬಗ್ಗೆ ಅಥವಾ ಯಾವುದೇ ಒಂದು ರೇಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಇದೆಲ್ಲ ಲಿಬ್ರಲ್ ಕಲ್ಚರಲ್ಲಿ ಬರುತ್ತೆ. ಇಫ್ ಸಂಬಡಿ ಈಸ್ ಟಾಕಿಂಗ್ ಇಲ್ ಅಬೌಟ್ XYZ ರೇಸ್ ಆರ್ ABC ಜೆಂಡರ್, then what happens? That man will be rejected from the company. ಅವನ ಮಾರ್ಕ್ಸ್ ತುಂಬ ಚೆನ್ನಾಗಿದೆ, ಅವನ ನಾಲೆಡ್ಜ್ ತುಂಬ ಚೆನ್ನಾಗಿದೆ, ಅವನಿಂದ ಕಂಪ್ನಿಗೆ ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ ಅಂದರೂ ಕೂಡ he will be rejected. You have already seen CEOs of very top level companies have been mercilessly removed because of their work culture and their prejudices. You understand? Somebody made comments about XYZ race and he is removed from the company just for one comment. That is also we should think about that. You understand? ಆಮೇಲೆ ರಿಜೆಕ್ಷನ್ ಬಗ್ಗೆ ನಾನು ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ ಕೇಳು. ಯಾರೇ ನಮಗೆ ರಿಜೆಕ್ಟ್ ಮಾಡಲಿ, ನಾವು ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಬೆಳೆಯುವಾಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇದಕ್ಕೆ ಮನೆ ಕಟ್ಟುವ ರೀತಿಯಲ್ಲಿ ನಮ್ಮ ಜೀವನವನ್ನು ಕಟ್ಟಬೇಕು ಅಂತ ನಾನು ಹೇಳ್ತೀನಿ. ಫಸ್ಟು ಫೌಂಡೇಶನ್ ತುಂಬ ಸ್ಟ್ರಾಂಗ್ ಇರಬೇಕು. ಆಮೇಲೆ ಫಸ್ಟ್ ಫ್ಲೋರ್ ಕಟ್ಟಬೇಕು, ಗ್ರೌಂಡ್ ಫ್ಲೋರ್ ಕಟ್ಟಬೇಕು. ಗ್ರೌಂಡ್ ಫ್ಲೋರ್ ಚೆನ್ನಾಗಿ ಕಟ್ಟಿ ಆದಮೇಲೆ ನೀನು ಫಸ್ಟ್ ಫ್ಲೋರ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಫ್ಲೋರ್ ಫಿನಿಷ್ ಆಗಲಿಲ್ಲ ಅಂತಂದ್ರೂ ನೀನು ಗ್ರೌಂಡ್ ಫ್ಲೋರಲ್ಲಿ ಬಂದು ವಾಸ ಮಾಡುವಂಗಿರಬೇಕು. ಫಸ್ಟ್ ಫ್ಲೋರ್ ಕಟ್ಟಿ ಮುಗಿದ ಆದಮೇಲೆ, ಟೋಟಲ್ ಕಟ್ಟಿ ಮುಗಿದ ಮೇಲೆ ಯು ಶುಡ್ ಗೋ ಫಾರ್ ದ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಕಟ್ಟಿ ಮುಗಿಲಿಲ್ಲ ಅಂತಂದ್ರೂ ನೀನು ಫಸ್ಟ್ ಫ್ಲೋರಲ್ಲಿ ವಾಸ ಮಾಡುವಂಗಿರಬೇಕು. ಯು ಅಂಡರ್ಸ್ಟ್ಯಾಂಡ್? ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ, ಕುಷನ್ ಅಂತ ಹೇಳ್ತೀನಿ. ನೀನು ಮೇಲ್ಗಡೆ ಹಂತಕ್ಕೆ ಹೋಗುವಾಗ ಕೆಳಗಡೆ ನೀನು ಕುಷನ್ ಇಟ್ಕೋಬೇಕು. ಹಾಸಿಗೆಗಳನ್ನ ಅಥವಾ ಕುಷನ್ಗಳನ್ನ ಹಾಕಬೇಕು. ನಿನ್ನ ಮೇಲಿಂದ ಬಿದ್ದರೆ ಆ ಕುಷನ್ ಮೇಲೆ ಬೀಳ್ಬೇಕು. ನೀನು ಒಂದನೇ ಹಂತದಿಂದ ಎರಡನೇ ಹಂತಕ್ಕೆ ಹೋಗ್ತಾ ಇದೆಯಾ ಅಂತಂದರೆ ನಿನ್ನ ಕುಷನ್ ಫಸ್ಟ್ ಫ್ಲೋರಲ್ಲಿ ಇರಬೇಕು. ನೀನು ಎರಡನೇ ಹಂತದಿಂದ ಬಿದ್ದರೆ ನೀನು ಫಸ್ಟ್ ಫ್ಲೋರಲ್ಲಿ ಬಂದು ಬೀಳಬೇಕೇ ಹೊರತು ಗ್ರೌಂಡ್ ಫ್ಲೋರಲ್ಲಿ ಬಂದು ಬೀಳಬಾರ್ದು. ಆ ರೀತಿ ನೀನು ಕುಷನ್ ಹಾಕೊಂಡು ಮೇಲಕ್ಕೆ ಹೋದರೆ ಅಥವಾ ಹಂತವಾಗಿ ನೀನು ಬೆಳೀತಾ ಹೋದರೆ ನಿನಗೆ ರಿಜೆಕ್ಷನ್ ಈಸ್ ನಾಟ್ ಎ ಪ್ರಾಬ್ಲಮ್. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ನಾವು ಬೆಳೀತಾ ಹೋಗ್ತಾ ಇರುವಾಗ ಈ ಸಮಾಜದಲ್ಲಿ ನಾವು ಭಾಳಷ್ಟು ಜನರನ್ನ ಗೆಳೆಯರನ್ನ ಮಾಡ್ಕೊಂಡು ಮೇಲಕ್ಕೆ ಹೋಗ್ಬೇಕೇ ಹೊರತು ವೈರಿಗಳನ್ನು ಮಾಡ್ಕೊಂಡು ಮೇಲಕ್ಕೆ ಹೋಗ್ಬಾರ್ದು. ನಿನಗೆ ಎಷ್ಟು ಜನ ನಿನಗೆ ಲಕ್ಷಾಂತರ ಜನ ಗೆಳೆಯರಿದ್ದರೂ ಕೂಡ ಯಾರಾದರೂ ಒಂದಿಬ್ಬರು ವೈರಿಗಳು ಸರಿಯಾದವ್ರು ತಗಲಾಕೊಂಡ್ರೆ ನಿನ್ನ ಬೆಳವಣಿಗೆ, ನಿನ್ನ ಮೇಲಕ್ಕೆ ಹೋಗೋದು ಎಲ್ಲ ನಿಂತು ಹೋಗುತ್ತೆ. ಯು ಅಂಡರ್ಸ್ಟ್ಯಾಂಡ್? ಇದನ್ನು ವಿಚಾರ ಮಾಡಬೇಕು. ಆಮೇಲೆ ಇನ್ನೊಂದು ಭಾಳ ಜನ ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಏನಪ್ಪ ಅಂತಂದರೆ, ಒಂದು ಸೂಪರ್ ಪೋಯಮ್ ನಾನು ಸೂರತ್ಕಲ್ಲಲ್ಲಿದ್ದಾಗ ಬರೆದಿದ್ದೆ. ಓ ಮೈ ಡಿಯರ್, ಅದು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಓ ನನ್ನ ಪ್ರಿಯತಮೆ, ನೀನು ಓ ನನ್ನ ಎಕ್ಸ್ ಪ್ರಿಯತಮೆ, ಅದು ಅಥವಾ ಅದು ಏನೋ ಓ ನನ್ನ ಬಿಟ್ಟು ಹೋದವಳೆ ಅಥವಾ ನೀನು ನನ್ನನ್ನು ಬಿಟ್ಟು ಬಿಡಬೇಕೆಂದಿದ್ದೆ, ನಾನು ನಿನ್ನನ್ನು ಬಿಟ್ಟಿರುವುದರಿಂದ ನಿನಗೆ ದುಃಖವಾಗಿದೆ ಅಂತ. ನೀನು ನನ್ನನ್ನು ರಿಜೆಕ್ಟ್ ಮಾಡಿ ನೀನು ನನಗೆ ದುಃಖ ಕೊಡಬೇಕು ಅಂತ ಇದ್ದೆ, ಆದರೆ ಅದಕ್ಕಿಂತ ಮೊದಲು ನಾನೇ ನಿನಗೆ ರಿಜೆಕ್ಟ್ ಮಾಡಿಬಿಟ್ಟೆ, ಈಗ ನಿನಗೆ ದುಃಖ ಆಗಿದೆ ಅಲ್ವಾ ಅಂತ. ಅದು ಪೋಯಮ್, ಅದು ನಾನೇ ಬರೆದಿದ್ದು ಪೋಯಮ್. ಅದು ಫುಲ್, ಅದು ಅವಾಗೇನು ಬರೆದಿದ್ದೆ ಈಗ ನೆನಪು ಬರ್ತಾ ಇಲ್ಲ. ಯು ಅಂಡರ್ಸ್ಟ್ಯಾಂಡ್? ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮಗೆ ರಿಜೆಕ್ಷನ್ ಆಗಬಾರ್ದು ಅಂದರೆ ನಾವು ಬೇರೆಯವ್ರು ರಿಜೆಕ್ಷನ್ ಮಾಡಬಾರ್ದು.
ನಮಗೆ ಕ್ರಿಟಿಸಿಸಮ್ ಆಗಬಾರ್ದು ಅಂದರೆ ನಾವು ಬೇರೆಯವ್ರಿಗೆ ಕ್ರಿಟಿಸಿಸಮ್ ಮಾಡಬಾರ್ದು. ಯು ಅಂಡರ್ಸ್ಟ್ಯಾಂಡ್? ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡೋಣ. ಬಾಪ ಹುಡುಗ ಕುಂತ್ಕೋ ಇಲ್ಲಿ, ಇದೊಂದು ಕೆಲಸ ಮಾಡು, ಇದರಲ್ಲಿ ನೀನು ಇಂತಿಂಥ ತಪ್ಪು ಮಾಡಿದೆ, ಅದು ಸರಿಪಡಿಸು, ಹೇಳೋಣ, ಉದ್ಧಾರ ಆಗಲಿ. ಭಾಳ ಜನ ಇವತ್ತಿನ ಜನರಲ್ಲಿ, ನಮ್ಮ ಕಣ್ಮುಂದೆ ಬರುವಂಥ ಜನರಲ್ಲಿ ಏನಾಗ್ತಾ ಇದೆ, ಒಂದೇ ಮಗು ಇರುತ್ತೆ, ಮುದ್ದಾಗಿ ಬೆಳೆಸಿರ್ತಾರೆ, ಅಥವಾ 2 ಮಕ್ಕಳು ಇರ್ತಾರೆ, ಚೆನ್ನಾಗಿ ಮುದ್ದಾಗಿ ಬೆಳೆಸಿರ್ತಾರೆ. ಅವ್ರಿಗೆ ತಂದೆ ತಾಯಿಗಳಾಗಲಿ ಬೈದು ಅವ್ರಿಗೆ ಬೆಳೆಸಿರೋದಿಲ್ಲ, ಬರೀ ಹೊಗಳಿ ಬೆಳೆಸಿರ್ತಾರೆ. ಇವತ್ತು ಸ್ಕೂಲ್ ಕಾಲೇಜ್ಗಳಲ್ಲಿ ಕೂಡ ಸ್ಟೂಡೆಂಟ್ಗಳಿಗೆ ಯಾರು ಬೈಯೋದು ಹೊಡೆಯೋದು ಮಾಡ್ತಾಯಿಲ್ಲ, ಹೊಗಳಿ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಸಿಬ್ಲಿಂಗ್ಸ್ಗಳಿಂದ ಕಾಂಪಿಟೇಷನ್ ಇಲ್ಲ, ಕಸಿನ್ಗಳಿಂದ ಕಾಂಪಿಟೇಷನ್ ಇಲ್ಲ. ಹೀಗಾಗಿ ಅವ್ರಿಗೆ ಒಂದು ಕ್ರಿಟಿಸಿಸಮ್ ಕೂಡ ಇಲ್ಲ. ಯಾಕಂದರೆ ಇವರು ಹಳ್ಳಿಗಳಿಗೆ ಹೋಗಿ ಒಂದು 50-60 ಕಸಿನ್ಗಳ ಜೊತೆ ಬೆಳೆಯೋದಿಲ್ಲ. ನಾವೆಲ್ಲ ಏನಂದರೆ ನನಗೆ ಈಗ ಕಸಿನ್ಗಳ ಲೆಕ್ಕ ಹಾಕಿದ್ರೆ ಮೋರ್ ದೆನ್ 200-300 ಇದ್ದಾರೆ. ಅಪ್ಪನ ಕಡೆಯಿಂದ ಒಂದು 200, ಅಮ್ಮನ ಕಡೆಯಿಂದ 200, ಹಿಂಗೆಲ್ಲ ಲೆಕ್ಕ ಹಾಕೋ ಒಂದು 400 ಕಸಿನ್ಗಳೇ ಇರ್ಬೋದು. ಅದು ಏನು ತುಂಬ ಸ್ಟ್ರಾಂಗ್ ಕಸಿನ್ಗಳು ಅವರೆಲ್ಲ. ಅಗದಿ ಯಾಕಂದರೆ ನಮ್ಮ ಅಮ್ಮನ ಕಡೆ ಅವ್ರ ಅಪ್ಪ ಅಮ್ಮನಿಗೆ ಒಂದು 11 ಜನ ಮಕ್ಕಳು, ನಮ್ಮ ಅಪ್ಪನಿಗೂ ಕಡೆಯಿಂದ ಒಂದು 11 ಜನ ಮಕ್ಕಳು, ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬ ಇದೆ. ಯು ಅಂಡರ್ಸ್ಟ್ಯಾಂಡ್? ಸೊ ಇವಾಗಿನ ಮಕ್ಕಳು, ಆಮೇಲೆ ನಮ್ಮ ತಂದೆಗೇ ಸ್ವಂತ ನಮ್ಮ ಪೇರೆಂಟ್ಸ್ಗೆ 9 ಜನ ಮಕ್ಕಳು. ನಮ್ಮ ಸಿಬ್ಲಿಂಗ್ಸ್ ಜೊತೆಲಿ ನಮ್ಮದು ಕಾಂಪಿಟೇಷನು, ಸಿಬ್ಲಿಂಗ್ಸ್ದು ಕ್ರಿಟಿಸಿಸಮ್ಮು, ಕಸಿನ್ಗಳ ಕ್ರಿಟಿಸಿಸಮ್ಮು, ಅವೆಲ್ಲ ನೋಡ್ಕೊಂಡು ಬೆಳೆದಿದ್ದೀವಿ ನಾವು. ಹಂಗಾಗಿ ನಮಗೆ ಯಾರಾದರೂ ಏಕದಮ್ ಕ್ರಿಟಿಸಿಸಮ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ನೋವಾಗೋದಿಲ್ಲ. ಇವತ್ತಿನ ಮಕ್ಕಳಿಗೆ ಯಾರಾದರೂ ಕ್ರಿಟಿಸಿಸಮ್ ಮಾಡಿದ್ರೆ ಅವ್ರಿಗೆ ಲೈಫೇ ಮುಗಿದೋಯ್ತು ಅನ್ನೋ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗುವಂಥ ಜನ ಇದ್ದಾರೆ. ಇವತ್ತು ನಮ್ಮ ಕೆಲವೊಂದು ಸರ್ಕಾರಿ ನೌಕರರಿಗೆ ಅಥವಾ ಈ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರುವಂಥ ಜನರಿಗೆ ಯಾರಾದರೂ ಒಂದು ಕೆಟ್ಟದಾಗಿ ಒಂದು ಏನಪ್ಪ ನೀನು ಈ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ನನಗೆ ಮೆಂಟಲ್ ಹ್ಯಾರೆಸ್ಮೆಂಟ್ ಆಗಿದೆ ಅಂತ ಹೇಳೋರು ಇದ್ದಾರೆ. ಯು ಅಂಡರ್ಸ್ಟ್ಯಾಂಡ್? ಸೊ ದಟ್ ಈಸ್ ದ ರೀಸನ್ ವೈ ಮಕ್ಕಳು ಸಣ್ಣ ಮಕ್ಕಳಿಂದನೇ ವಾಟ್ ಈಸ್ ಕ್ರಿಟಿಸಿಸಮ್ ಆ್ಯಂಡ್ ವಾಟ್ ಈಸ್ ರಿಜೆಕ್ಷನ್ ಅನ್ನೋದನ್ನು ತಿಳ್ಕೊಂಡು ಬೆಳೆಯೋದು ಭಾಳ ಒಳ್ಳೆಯದು. ಅವ್ರಿಗೆ ಏಕದಮ್ ತುಂಬ ಎಲ್ಲ ಹಂತಗಳನ್ನು ದಾಟ್ಕೊಂಡ್ಬಂದು ಒಂದು ಒಳ್ಳೆ ಹಂತದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೆ ಏಕದಮ್ ರಿಜೆಕ್ಷನ್ ಆಯಿತು ಅಂದರೆ, ಅಥವಾ ಅವ್ರಿಗೆ ಏಕದಮ್ ಕ್ರಿಟಿಸಿಸಮ್ ಬಂತಂದರೆ ದೇ ಕೆನಾಟ್ ಹ್ಯಾಂಡಲ್ ಇಟ್. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ಇನ್ನೊಂದು ಹೇಳ್ತೀನಿ, ಇಟ್ಸ್ ಬೆಟರ್ ಟು ಲೀವ್ ಎ ವೆರಿ ವೆರಿ ಸಿಂಪಲ್ ಲೈಫ್. ನಾನು ಯಾವುದೇ ಪೊಸಿಷನಲ್ಲಿ ಇದ್ರೂ ನನ್ನ ಒರಿಜಿನಲ್, ನಾನು ಒಂದು ಸಣ್ಣ ಗುಡಿಸಲಲ್ಲಿ ಒಂದು 2 ಎಮ್ಮೆ ಸಾಕೊಂಡು ಒಂದು 5 ಎಕರೆ ಜಮೀನು ಮಾಡಿಕೊಂಡು ನಾನೇ ಸ್ವತಃ ಕೈಯಲ್ಲಿ ದುಡ್ಕೊಂಡು ಬದುಕ್ತೀನಿ ಅನ್ನೋವಂಥ ಒಂದು ಅಗದಿ ಸಿಂಪಲ್ ಆಶ್ರಮ ಸ್ಟೈಲಲ್ಲಿ ಬದುಕುವಂಥ ಒಂದು ಸಂಸ್ಕೃತಿ ಮೂಲದಿಂದ ನಾವು ಬಂದಿದ್ವಿ ಅಂದರೆ ಅದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು. ಇಟ್ಸ್ ಎ ಲೈಫ್ ಸೇವಿಂಗ್ ಸ್ಕಿಲ್ ಅದು. ಯು ಅಂಡರ್ಸ್ಟ್ಯಾಂಡ್? ಆ ಸ್ಕಿಲ್ಲನ್ನು ನಾವು ಯಾವತ್ತೂ ಬಿಡಬಾರ್ದು. ಎಮರ್ಜೆನ್ಸಿ ಬಂತಂದ್ರೆ ಈಗೂ ಸತಿ ಕೊಡಪಾನ ತೊಗೊಂಡು ಹೋಗಿ ಒಂದು ಬಾವಿಯಿಂದ ನೀರು ಜಕ್ಕೊಂಡು ಬರುವಂಗಿರಬೇಕು. ಈಗಲೂ ಎಮರ್ಜೆನ್ಸಿ ಬಂತು ಅಂತಂದರೆ ಅಂಗಡಿಗೆ ಸ್ವತಃ ಹೋಗಿ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಖರೀದಿ ಮಾಡ್ಕೊಂಡು ಬರೋವಂಥ ಕೆಪಾಸಿಟಿ ಇರಬೇಕು. ಭಾನುವಾರದ ದಿವಸ ಒಂದು ಮಟನ್ ಅಂಗಡಿಯಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಮಟನ್ 1 kg ತೊಗೊಂಬರೋಂಥ ಕೆಪಾಸಿಟಿ ಇಟ್ಕೋಬೇಕು. ಆವಾಗ ನಮಗೆ ರಿಜೆಕ್ಷನ್ನು ಬೇಜಾರಾಗೋದಿಲ್ಲ, ಕ್ರಿಟಿಸಿಸಮ್ ಬೇಜಾರಾಗೋದಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ನಾವು ರಿಟೈರ್ಡ್ ಆದಮೇಲೆ ನಾವು ನಮ್ಮ ಲೆವೆಲ್ಗಳನ್ನು, ಹಂತಗಳನ್ನು, ಲೈಫ್ ಸ್ಟೈಲನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ರ ಬದಲು ನಾವು ಸ್ಟಾರ್ಟಿಂಗಿಂದಲೇ ಸಿಂಪಲ್ ಲೈಫಲ್ಲಿ ಬದುಕಬೇಕು. ನಮ್ಮ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗಲಿ, ಸೋಷಿಯಲ್ ಇಂಪ್ರೂವ್ಮೆಂಟ್ ಆಗಲಿ, ಇವು ಯಾವೂ ನಮ್ಮ ಸಿಂಪ್ಲಿಸಿಟಿಗೆ ಅಫೆಕ್ಟ್ ಮಾಡಬಾರ್ದು. ಆವಾಗ ಏನಾಗುತ್ತೆ, ರಿಜೆಕ್ಷನ್ ಕೂಡ ನಮಗೇನು ಬೇಜಾರು ತರೋದಿಲ್ಲ, ಕ್ರಿಟಿಸಿಸಮ್ ಕೂಡ ಏನು ಬೇಜಾರು ತರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಹೊಸದಾಗಿ IPS ಸೇರಿದಾಗ ನನ್ನ ಮೇಲಿದ್ದಂಥ ಒಂದು ಇಂಪಾರ್ಟೆಂಟ್ ಕ್ರಿಟಿಸಿಸಮ್ ಏನಪ್ಪ ಅಂದರೆ, ಇವನು ತುಂಬ ಆರ್ಡಿನರಿ ಜನರ ಜೊತೆಯಲ್ಲಿ ಓಡಾಡ್ತಾನೆ ಅಂತ. ಈ SLC ಫೇಲ್ ಆಗಿರೋ ಫ್ರೆಂಡ್ಸ್ಗಳು ಬರ್ತಾಯಿದ್ರು, 4ನೇ ಕ್ಲಾಸ್ ಓದಿ ಮತ್ತು ಮುಂದೆ ಓದದೇ ಇರೋ ಫ್ರೆಂಡ್ಸ್ ನನ್ನ ಜೊತೆಲಿ ಬರ್ತಾಯಿದ್ರು. ಅವ್ರ ಜೊತೆಲಿ ನಾನು ನಮ್ಮ ಮನೆ ಮುಂದೆ ಕಾರ್ಪೆಟ್ ಹಾಸಿ ನೆಲ ಮೇಲೆ ಕುಂತ್ಕೊಂಡು ಊಟ ಮಾಡ್ತಾಯಿದ್ದೆ. ಆಮೇಲೆ ಯಾವುದಾದ್ರು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರೆ ನೆಲ ಮೇಲೆ ಕೂತ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಬರ್ತಾಯಿದ್ದೆ. ನಂದು ದೊಡ್ಡ ಕ್ರಿಟಿಸಿಸಮ್ ಏನಂದರೆ, ಈ ಮನುಷ್ಯ ಏನು ಭಾಳ ಆರ್ಡಿನರಿ ಜನರ ಜೊತೆಲಿ ಓಡಾಡ್ತಾನೆ, ಮತ್ತು ಒಳ್ಳೆ ಆರ್ಡಿನರಿ ಜನರ ಥರ ಯಾವುದೋ ಕನ್ನಡದಲ್ಲಿ ಮಾತಾಡ್ತಾನೆ ಅಂತ. ಇವತ್ತು ನನಗೆ ಅರ್ಥ ಆಗ್ತಾಯಿದೆ, ಈ ಗುಣಗಳೇ ನನ್ನ ನಿಜವಾದ ಸ್ಟ್ರೆಂಗ್ತ್ಗಳು ಅಂತ ಇವತ್ತು ನನಗೆ ಅರ್ಥ ಆಗ್ತಾಯಿದೆ. ಯು ಅಂಡರ್ಸ್ಟ್ಯಾಂಡ್? ಅವತ್ತು ನನಗೂ ಬೇಜಾರಾಯಿತು. ಹೌದಲ್ಲ, ನಾನು ಏನಪ್ಪ ಆರ್ಡಿನರಿ ಜನರ ಜೊತೆಲಿ ಓಡಾಡ್ತಾ ಇದ್ದೀನಿ ಅಂತ ಕ್ರಿಟಿಸಿಸಮ್ ಮಾಡಿದ್ರು, ಏನಪ್ಪ ನಾನು ಆರ್ಡಿನರಿ ಜಾಗಗಳಲ್ಲಿ ಹೋಗಿ ನೆಲ ಮೇಲೆ ಕುಂತ್ಕೊಂಡು ಊಟ ಮಾಡ್ತೀನಿ ಅಂತ
ಕ್ರಿಟಿಸಿಸಮ್ ಮಾಡಿದ್ರು ಅಂತ ನನಗೂ ಅವತ್ತು ಬೇಜಾರಾಗಿತ್ತು. ಇವತ್ತು ಇವೇ ನನ್ನ ನಿಜವಾದ ಸ್ಟ್ರೆಂಗ್ತ್ಗಳಂತ ಗೊತ್ತಾಗಿದೆ. ಈಗ ನಾವು ಜಾತ್ರೆಗೆ ಹೋದ್ವಿ ಅಂದರೆ, ನಮ್ಮ ಅವ್ವನ ಊರಿಗೆ ಜಾತ್ರೆಗೆ ಹೋದೆ ಅಂದರೆ, ಅವರ ಮನೆ ಪಡಸಾಲಿ ಒಳಗೆ ಚಾಪೆ ಹಾಸ್ಕೊಂಡು ಅವ್ರು ಕೊಟ್ಟ ರಗ್ಗು, ಅವ್ರು ಕೊಟ್ಟ ದಿಂಬು ಅದು ವಾಸನೆ ಬರ್ತಿದ್ರು, ತಲೆ ಕೆಡಿಸ್ಕೊಳ್ದಾನ ಮಕ್ಕಳು ಎದ್ದು ಬರ್ತೀನಿ. ಅಂಡರ್ಸ್ಟ್ಯಾಂಡ? ಅವ್ರು ಕೊಡೋ ಊಟನ ಕೊಡೋ ಜಾಗದಾಗ ಕೊಟ್ಟ ಸ್ಟೈಲ್ನಾಗ ಊಟ ಮಾಡಿ ಬರ್ತೀನಿ. ನನಗೀಗ ಅರ್ಥ ಆಗ್ಲಿಕ್ಕೆ ದಿಸ್ ಈಸ್ ಮೈ ರಿಯಲ್ ಸ್ಟ್ರೆಂಗ್ತ್. ಆಮೇಲೆ ಯಾವ್ದಾರ ನಾನು ಫೀಲ್ಡ್ ವಿಸಿಟಿಗೆ ಹೋದಾಗ ಅಲ್ಲೇ ಯಾರಾದರೂ ಬಡವರು ಎಲ್ಲರೂ ಒಂದು ಚಾ ತರಿಸ್ಕೊಟ್ರೆ, ಚೂರ್ಮರಿ ತರಿಸ್ಕೊಟ್ರೆ, ಪ್ರಜಾವಾಣಿ ಪೇಪರ್ ಮೇಲೆ ಹಾಕಿ ಕೊಟ್ಟಂಥ ಚೂರ್ಮರಿನ ಈಗೂ ತಿಂತೀನಿ. ನನಗೆ ಇದು ಜಡ್ ಬೀಳಂಗಿಲ್ಲ ನಾನು, ಆಮೇಲೆ ನನಗೆ ಲೂಸ್ ಮೋಷನ್ ಹತ್ತಂಗಿಲ್ಲ. ದಟ್ ಈಸ್ ಮೈ ರಿಯಲ್ ಸ್ಟ್ರೆಂಗ್ತ್. ನನಗೆ ಒಂದು ಕಾಲದಾಗ ಇದು ನನ್ನ ಸ್ಟ್ರೆಂಗ್ತ್ ಎಲ್ಲ ಅನ್ನಿಸ್ಲಿಕ್ಕತ್ತಿತ್ತು. ಇವತ್ತು ನನಗೆ ಗೊತ್ತಾಗಿದೆ ಇದು ನನ್ನ ನಿಜವಾದ ಸ್ಟ್ರೆಂಗ್ತು. ಯು ಅಂಡರ್ಸ್ಟ್ಯಾಂಡ್? ಸೊ ನಾವು ನಮಗೆ ಯಾವುದು ನಮ್ಮ ಸ್ಟ್ರೆಂಗ್ತು, ಯಾವುದು ನಮ್ಮ ಸ್ಟ್ರೆಂಗ್ತ್ ಅಲ್ಲ ಅನ್ನೋದು ಕೂಡ ನಾವು ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಬೇರೆಯವರ ಕನಸುಗಳು, ನನ್ನ ಕನಸುಗಳು ನನ್ನ ಕನಸು. ಅದನ್ನು ನೆನಪಿಟ್ಟು, ಫಾರ್ ಎಕ್ಸಾಂಪಲ್ ಒಬ್ಬ ಯಾವನೋ ಬರ್ತಾನೆ, ಸರ್ ನೀವು ಹಂಗೆ ಮನೆ ಕಟ್ಟಿಸ್ಬೇಕಿತ್ರಿ, ಹಿಂಗೆ ಮನೆ ಕಟ್ಟಿಸ್ಬೇಕಿತ್ರಿ, ಸರ್ ಏನು ಸರ್ ಈಗೂ ಒಂದು ಆರ್ಡಿನರಿ ಕಾರ್ನಾಗ ಅಡ್ಡಾಡ್ತೀರಿ, ನೀವು ಅಂಥ ಕಾರ್ ತೊಗೋಬೇಕ್ರಿ, ಇಂಥ ಕಾರ್ ತೊಗೋಬೇಕ್ರಿ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಒಂದು ಮಂದಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ರೀ ಸರ್, ನಿಮ್ಮ ಮನೆ ಚಲೋ ಇಲ್ಲ ಅಂತೇಳಿ ನಿಮ್ಮ ಮನೆಗೆ ಬರೋಂಗಿಲ್ಲ ಸರ್, ನೀವು ಚಲೋ ಕಾರ್ನಾಗ ಓಡಾಡೋಂಗಿಲ್ಲ ಅಂತೇಳಿ ನಿಮ್ಗೆ ಕಾರ್ ಹತ್ತಂಗಿಲ್ಲ ಸರ್. ನಾನು ಹೇಳ್ತೀನಿ ಕೇಳು, ಅಂಥ ಸಂದರ್ಭದೊಳಗೆ ನೋಡಪ್ಪ, ಆ ದೊಡ್ಡ ಮನೆ ನಿನ್ನ ಕನಸು, ನೀನು ಕಟ್ಟಿಸ್ಕೋ. ಆ ದೊಡ್ಡ ಕಾರು ನಿನ್ನ ಕನಸು, ನೀನು ತಗೋ. ನನ್ನ ಕನಸು ಬೇರೆ ಆದವು, ನನ್ನ ಕನಸಿನಂಗೆ ನನಗೆ ಬದುಕಾಕ ಬಿಟ್ಟುಬಿಡು. ನಾವು ಯಾವಾಗ ನಮ್ಮ ಕನಸಿನಂಗೆ ನಾವು ಬದುಕ್ತೀವಲ್ಲ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬೇರೆಯವರು ನಮ್ಮ ಕನಸುಗಳನ್ನು ಹಾಳು ಮಾಡೋಕ್ಕಾಗೋದಿಲ್ಲ, ಬೇರೆಯವರು ನಮ್ಮ ಲೆವೆಲನ್ನು ಹಾಳು ಮಾಡೋಕ್ಕಾಗೋದಿಲ್ಲ. ಯಾವಾಗ ನಮ್ಮ ಲೆವೆಲ್ನ ಹಾಳು ಮಾಡೋಕ್ಕಾಗೋದಿಲ್ಲ, ಅಲ್ಲಪ್ಪ ನೆಲದ ಮೇಲೆ ಕೂತ್ಕೊಂಡು ಆರ್ಡಿನರಿ ಮಂದಿ ಕೂಟಾಗ ಆರ್ಡಿನರಿ ಊಟ ಮಾಡುವಂಥ ವ್ಯಕ್ತಿಗೆ ಇನ್ನೇನು ಎಕ್ಸ್ಟ್ರಾ ರಿಜೆಕ್ಟ್ ಮಾಡೋಕ್ಕಾಗ್ತೈತಿ? ಸೊ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ರಿಜೆಕ್ಟರ್ ಏನೇನೈತಿ ನೀವು ವಿಚಾರ ಮಾಡಬೇಕು. ಇವನನ್ನು ಈ ಜಾಗದಿಂದ ಓಡಿಸ್ಬೇಕು, ಇವನಿಗೆ ಅಧಿಕಾರ ಸಿಗಲಿಲ್ದಂಗೆ ಮಾಡಬೇಕು, ಇವನು ಫೈನಾನ್ಷಿಯಲಿ ಬೆಳೀಲಿದ್ದಂಗೆ ನೋಡ್ಕೋಬೇಕು, ಇವನು ಸೋಷಿಯಲಿ ಬೆಳೀಲಿದ್ದಂಗೆ ನೋಡ್ಕೋಬೇಕು. ಈ ಥರ ಕೆಲವೊಂದು ಅವ್ರದ್ದು ಎಕ್ಸ್ಪೆಕ್ಟೇಷನ್ಗಳಿರ್ತಾವೆ. ಎಕ್ಸ್ಪೆಕ್ಟೇಷನ್ಸ್ ಆಫ್ ರಿಜೆಕ್ಟೆಡ್ ಏನು? ಅಯ್ಯೋ ನಾನು ಹಾಳಾಗೋಗ್ಬಿಟ್ರೆ ನನ್ನ ಹಣೆ ಬರ ಏನಪ್ಪ, ನಾನು ರಿಜೆಕ್ಟ್ ಆಗಿಬಿಟ್ರೆ ನನ್ನ ಹಣೆ ಬರ ಏನಪ್ಪ ಅನ್ನೋವಂಥ ವಿಚಾರಗಳಿರ್ತವೆ. ನೀನು ಅವೆರಡರ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಆ ರಿಜೆಕ್ಟರ್ ಎಕ್ಸ್ಪೆಕ್ಟೇಷನ್ಗಳು ಫುಲ್ಫಿಲ್ ಆಗಲಿಲ್ದಂಗೆ ನೋಡ್ಕೋಬೇಕು, ಮತ್ತು ನೀನು ಕೂಡ ನಿನಗೆ ಆ ತೊಂದರೆಗಳು ಆಗದೆ ಹೋದಂಗೆ ನೋಡ್ಕೋಬೇಕು. ಯು ಅಂಡರ್ಸ್ಟ್ಯಾಂಡ್? ಸೊ ಇಷ್ಟು ನಾನು ಹೇಳಬೇಕು ಅಂತಿದ್ದೆ, ಇನ್ನೂ ಭಾಳ ಹೇಳೋದೈತಿ. ಬಟ್ ಏನಂದರೆ, ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ 15 minutes, ಐ ಥಿಂಕ್ ಲೆಟ್ ಅಸ್ ಡೂ ಅ ಕನ್ಕ್ಲೂಷನ್. ಇಫ್ ಯು ಫೀಲ್ ಲೈಕ್, ಪ್ಲೀಸ್ ಡೂ ಸಮಥಿಂಗ್. ಥ್ಯಾಂಕ್ ಯು ವೆರಿ ಮಚ್. ಬಹಳ ಸವಿಸ್ತಾರವಾಗಿ ಎಲ್ಲ ಹೇಳ್ಬಿಟ್ರಿ, mainly on criticism and rejection. Okay, some of the points which you mentioned are really very in-depth analytics. Having someone like a mentor or some of the higher authorities with whom you always get protected, and definitely people look at you and then they will find an opportunity to reject you. Okay, so that's a very, very important point. And how we we should be ready to go to any levels. Then we'll not get deeply hurt. If we get rejected at one level, we'll come to next level. But of course, we should be strong enough. We have some ways which can be possible. Good, very good analytics. Yeah, thanks, Appa. Very good discussion. Thank you. We'll meet again. God bless you. All the best. Good night. Thank you. Good night.